ಹಾಯ್ ಗೈಸ್, ಎಲ್ಲರಿಗೂ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯದ ಪಾಟೀಲ್ ಸರ್. ಎಂದಿನಂತೆ ನಾವು ಮೆಂಟಾಲಿಟಿಯ ಸಿರೀಸ್ಗಳನ್ನು ಇತ್ತೀಚಿನ ಈಗ ನೆಕ್ಸ್ಟ್ ಬರ್ತಕ್ಕಂಥ PC, PSI ಮತ್ತು ವಿಲೇಜ್ ಅಕೌಂಟ್ ಯಾವುದೇ ಇನ್ನಿತರ ಎಕ್ಸಾಮ್ ಇರಬಹುದ್ರಿ ಇವರೇ, RRB, SSC, ಸೆಂಟ್ರಲ್ ಗೌರ್ಮೆಂಟ್ ಆದ್ರೂ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಚಾಪ್ಟರ್ ಮೇಲಿನ ಏನ್ರಿ ಚಾಪ್ಟರ್ ವೈಸ್ ಏನ್ ಮಾಡ್ತೀನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತೀನಿ ಸ್ನೇಹಿತರೆ. ಎರಡೆರಡು ಮೆಥಡ್ ವಿತ್ ಟ್ರಿಕ್ಸ್ ವಿತ್ ನಾರ್ಮಲ್. ನಿಮಗ ಯಾವ್ದು ಬೆನಿಫಿಟ್ ಆಗತ್ತಲ್ರಿ ಆ ಮೆಥಡ್ ಅನ್ನು ಏನ್ ಮಾಡ್ರಿ ಫಾಲೋ ಅಪ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಇವತ್ತಿನ ಅವಧಿಯನ್ನು ಏನ್ ಮಾಡೋಣ ಅಂದ್ರೆ ವಯಸ್ಸಿನ ಮೇಲಿನ ಸಮಸ್ಯೆಗಳು ನೋಡ್ರಿ. ಎಲ್ಲಾ ಟೈಪ್ ರೀ, ಸುಮಾರು ಒಂದು 15ರಿಂದ 20 ಟೈಪ್ ಪ್ರಾಬ್ಲಮ್ ನಾ ತೊಗೊಂಡೇನ್ರಿ. ಎಲ್ಲಾನು ಏನ್ ಮಾಡೋಣ ಅಂದ್ರೆ ಕ್ವಿಕ್ ಆಗಿ ನಾ ಏನ್ ಮಾಡ್ಕೊಡ್ತೇನ್ರಿ ಈ ಎಕ್ಸಾಮ್ ಅದಲ್ರಿ, ಅದಕ್ಕೋಸ್ಕರ ನಿಮಗೆ ರಿವಿಷನ್ ತಿಳ್ಕೊರಿ. ಜಸ್ಟ್ ಸಿಂಪಲ್ ಆಗಿ ಹೇಳ್ತಿರ್ತೀನಿ ಸ್ನೇಹಿತರೆ. ಹಾಗಾದ್ರೆ ಮೊದಲನೆಯ ಪ್ರಶ್ನೆ ನೋಡ್ರಿ, ಮಾಯಾ ಮತ್ತು ಛಾಯಾ ಅವರ ಈಗಿನ ವಯಸ್ಸಿನ ಅನುಪಾತವು 6:5. 15 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು 9:8 ಆಗುತ್ತದೆ. ಹಾಗಾದ್ರೆ ಮಾಯಾಳ ಈಗಿನ ವಯಸ್ಸು ಎಷ್ಟು ಅಂತ ಹೇಳಿ ಪ್ರಶ್ನೆ ಕೇಳ್ತಾನ್ರಿ. ಇದು ನಾವು ನಾರ್ಮಲ್ ಮೆಥಡ್ ಮಾಡ್ಬೇಕಾದ್ರೆ ಏನ್ ಕೊಟ್ಟಾರ ನೋಡಿ ಸರ, ಮಾಯಾ ಮತ್ತು ಇನ್ನೊಬ್ರು ಯಾರ್ಯಾರೀ ಛಾಯಾ. ನೋಡವ್ರೆ, ಒಬ್ಬಾಕಿ ಮಾಯಾಳ, ಇನ್ನೊಬ್ರು ಯಾರ್ಯಾರೀ ಛಾಯಾ. ಅವ್ರದ್ದು ಅನುಪಾತ ನೋಡ್ರಿ, ಈಗಿನ ವಯಸ್ಸಿನ ಅನುಪಾತ ನೋಡ್ರಿ ಎಷ್ಟದರಿ 6:5. ಹಾಗಾದ್ರೆ ಎಷ್ಟು ವರ್ಷದ ನಂತರ ಅಂತನ ಹೇಳ್ರಿ ಸರ, 15 ವರ್ಷದ ನಂತರ ಅವರ ವಯಸ್ಸಿನ ಅನುಪಾತ ಎಷ್ಟಾಗತ್ರಿ 9:8 ಆಗುತ್ತದೆ. ಹಾಗಾದ್ರೆ ನನಗ ಪ್ರಶ್ನೆ ಏನ್ ಕೇಳ್ತಾನೆ ನೋಡ್ರಿ, ಮಾಯಾಳ ಈಗಿನ ವಯಸ್ಸು ಎಷ್ಟು? ಅನುಪಾತ ಬರ್ಕೊಳ್ಳೋದು ಇಂಪಾರ್ಟೆಂಟ್ ರೇ. ಮಾಯಾ ಮತ್ತು ಛಾಯಾ ಅವರ ಈಗಿನ ವಯಸ್ಸಿನ ಅನುಪಾತ 6:5. 15 ವರ್ಷದ ನಂತರ ಅವರ ವಯಸ್ಸಿನ ಅನುಪಾತ ಎಷ್ಟ್ರಿ 9:8. ಹಾಗಾದ್ರೆ ಮಾಯಾಳ ಈಗಿನ ವಯಸ್ಸು ಎಷ್ಟು ಅಂತ ಕೇಳ್ತಾನೆ. ಹಾಗಾದ್ರೆ ಮಾಯಾಳ ಈಗಿನ ವಯಸ್ಸು ಕೇಳಿದ್ರೆ ಈಗಿಂದ ಅನುಪಾತ ಎಷ್ಟದ ರೀ ಮಾಯಾಂದ್ರಿ 6 ಇಂಟು ಮ್ಯಾಲಿಂದ ಅನುಪಾತ ತೊಗೊಂಡ್ರ ವ್ಯತ್ಯಾಸಕ್ಕೆ ಆಗಿಂದ್ರಿ 9 8 ಕಳೆದ್ರ 1 ಇಂಟು ಇಲ್ಲಿ ನಂತರ ಅಥವಾ ಹಿಂದೆ ಏನ್ ಬೇಕಾದಿರ್ಲಕ್ರಿ ಡಿಜಿಟ್ ಇಂಪಾರ್ಟೆಂಟ್. 15 ಅದಪ್ಪ ಅಂದ್ರೆ 15 ಬರ್ಕೋಬೇಕ್ರಿ. ಡಿವೈಡೆಡ್ ಬೈ ಇಲ್ಲಿ ಯಾವ್ದು ವ್ಯತ್ಯಾಸ ನೋಡ್ರಿ, ಇಲ್ಲಿ ಡಿವೈಡೆಡ್ ಬೈ ಏನ್ ಮಾಡ್ಬೇಕಂದ್ರೆ ಓರೆ ಗುಣಾಕಾರ ವ್ಯತ್ಯಾಸ ರೀ. 9 5 ಎಷ್ಟ್ರಿ 45, 8 6 ಎಷ್ಟ್ರಿ 48. ಹಾಗಾದ್ರೆ 48 ಒಳಗ 45 ಕಳೆದ್ರೆ ಎಷ್ಟು ಬರುತ್ತ್ರಿ 3 ಬರುತ್ತೆ. ವ್ಯತ್ಯಾಸ ದೊಡ್ಡದ್ರೊಳಗ ಸಣ್ಣದ್ ಕಳಿಬೇಕು. ಹಾಗಾದ್ರೆ 3 ಬಂದದಲ್ರಿ, ಇದು 3 ಇಲ್ಲಿ ಬರೀರಿ. 3 1 3 ರೀ, 3 5 15, 6 5 ಎಷ್ಟು ಹೇಳಿ ಸ್ನೇಹಿತರೆ 30 ಸರಿಯಾದಂತ ಉತ್ತರ. ಓಕೆ, ಹಾಗಾದ್ರೆ ನೋಡವ್ರೆ ಏನ್ರಿ ಮಾಯಾಳ ಈಗಿನ ವಯಸ್ಸು ಎಷ್ಟು ಬತ್ರಿ? ಆಪ್ಷನ್ ಸಿ 30 ಸರಿಯಾದಂತ ಉತ್ತರ. ಇದು ಬೈ ಯೂಸಿಂಗ್ ಏನ್ರಿ ನಾರ್ಮಲ್ ಮೆಥಡ್. ಅಥವಾ ನಾವು ಮೆಥಡ್ ನಂಬರ್ 2 ಆಯ್ಕೆ ಮುಖಾಂತರನು ಮಾಡಬಹುದು. ಯಾವ ರೀತಿ ಆಯ್ಕೆ ಮುಖಾಂತರ ಮಾಡ್ಬೇಕನ್ನೋದು ಜಸ್ಟ್ ನೋಡವ್ರೆ ಮೆಥಡ್ ನಂಬರ್ 2 ಹೇಳ್ಕೊಡ್ತೀನಿ ನೋಡ್ರಿ. ಹಾಗಾದ್ರೆ ಇಲ್ಲಿ ಏನ್ ಕೂಡ ನೋಡ್ರಿ, ಆಪ್ಷನ್ ಎ 21, ಆಪ್ಷನ್ ಬಿ ಎಷ್ಟ್ರಿ 24, ಆಪ್ಷನ್ ಸಿ ಎಷ್ಟದರಿ 30, ಆಪ್ಷನ್ ಡಿ ಎಷ್ಟದರಿ 40. ಹಾಗಾದ್ರೆ ಇಲ್ಲಿ ನೋಡ್ರೆ ಇದು ಎಲ್ಲ ಮಾಯಾನ ಈಗಿನ ವಯಸ್ಸು. ಹಾಗಾದ್ರೆ ಮಾಯಾಂದ ಈಗಿನ ಅನುಪಾತ ನೋಡ್ರಿ, ಫಸ್ಟ್ ಮಾಯಾಂದ ಅದಂದ್ರೆ ಮಾಯಾಂದ ಈಗಿನ ಅನುಪಾತ 6 ಅದರಿ. 6ರ ಮಗ್ಯಾಗ ಯಾವ್ದು ಪರ್ಫೆಕ್ಟ್ ಆಗಿ ಡಿವೈಡ್ ಹೋಗುತ್ತಲ್ರಿ ಅದೇ ಆನ್ಸರ್ ಆಗಿರ್ತದ್ರಿ. ಹಾಗಾದ್ರೆ ನೋಡವ್ರೆ 21 6ರ ಮಗ್ಯಾಗ ಹೋಗಲ್ರಿ, 24 6ರ ಮಗ್ಯಾಗ ಹೋಗುತ್ತೆ, 30 6ರ ಮಗ್ಯಲ್ಲಿ ಹೋಗುತ್ತೆ, 40 6ರ ಮಗ್ಯಾಗ ಹೋಗಲ್ಲ. ಎರಡು ಆಪ್ಷನ್ ನೋಡಿದ್ರೆ ಏನೈತ್ರಿ ಎಲಿಮಿನೇಟ್ ಆಯ್ತು. ಇನ್ನ ಏನೇನ್ ಉಳಿತು ಹೇಳ್ರಿ ಇವ್ರೆ, ಇಲ್ಲಿ 24 ಮತ್ತು 30 ಉಳಿತು. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ 15 ವರ್ಷದ ನಂತರ. ಇಲ್ಲಿ ನೋಡ್ರಿ ವಯಸ್ಸು ಚಾಪ್ಟರ್ದೊಳಗ ನಂತರ ಕೊಟ್ಟನಂದ್ರೆ ಏನ್ ಮಾಡ್ಬೇಕ್ರಿ ಕೂಡಿಸ್ಬೇಕ್ರಿ. 15 ವರ್ಷದ ನಂತರ ಅಂದ್ರ ಇಲ್ಲಿ ಜಸ್ಟ್ ನೋಡವ್ರೆ 15 ವರ್ಷ ಕೂಡಿಸ್ರಿವ್ರೆ. ಹಾಗಾದ್ರೆ 24ಕ್ಕ 15 ಕೂಡಿಸಿದ್ರೆ ಎಷ್ಟ್ರಿ 39. ಇಲ್ಲಿನೂ 15 ಕೂಡಿಸ್ರಿ, 30ಕ್ಕ 15 ಕೂಡಿಸಿದ್ರೆ ಎಷ್ಟ್ರಿ 45. ಹಾಗಾದ್ರೆ 15 ವರ್ಷದ ನಂತರ ಮಾಯಾಂದ ಅನುಪಾತ ಎಷ್ಟಾಗತ್ರಿ 9. ಹಾಗಾದ್ರೆ 9ರ ಮಗ್ಗಿಯಲ್ಲಿ ಯಾವ್ದು ಪರ್ಫೆಕ್ಟ್ ಆಗಿ ಡಿವೈಡ್ ಆಗತ್ತಲ್ರಿ ಅದೇ ಆನ್ಸರ್ ಆಗಿರ್ತದ. 39 9ರ ಮಗ್ಯಾಗ ಪರ್ಫೆಕ್ಟ್ ಆಗಿ ಹೋಗಲ್ಲ, ಬಟ್ 45 9ರ ಮಗ್ಯಾಗ ಹೋಗುತ್ತಾ. ದಿಸ್ ಈಸ್ ಅವರ್ ಆನ್ಸರ್. ಹಾಗಾದ್ರೆ ಮಾಯಾನ ಈಗಿನ ವಯಸ್ಸು ಎಷ್ಟ್ರಿ ಮತ್ತ 30 ಬರುತ್ತೆ. ಹಾಗಾದ್ರೆ ಯಾವುದೇ ಒಂದು ಸಂಖ್ಯೆ 9ರ ಮಗ್ಯಾಗ ಪರ್ಫೆಕ್ಟ್ ಆಗಿ ಡಿವೈಡ್ ಆಗತ್ತಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಡಿಜಿಟಲ್ ಸಮ್ ರೀ. ಅಂದ್ರ 9 + 3 ಕೂಡಿಸ್ರಿ 12. 12 9ರ ಮಗ್ಯಾಗ ಹೋಗಲ್ಲ. 4 + 5 9 9ರ ಮಗ್ಯಲ್ಲಿ ಹೋಗುತ್ತೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ರೀತಿ ನೀವು ಯಾವಾಗ ಬೇಕಾದ ಮೆಥಡ್ ಅಪ್ಲೈ ಮಾಡ್ಬೋದ್ರಿ. ಹಾಗಾದ್ರೆ ನೋಡ್ರಿ
ನಂತರ ಪ್ರಶ್ನೆ ನೋಡಿದ್ರೆ ಎಲ್ಲಾನು ವೆರೈಟಿ ಇರ್ತಾವ್ರಿ. ತಂದೆಯ ಈಗಿನ ವಯಸ್ಸು ತನ್ನ ಮಗನ ವಯಸ್ಸಿನ 5ರಷ್ಟಿದೆ. ಇದು KS ಕ್ವಶನ್ ಪೇಪರ್ದಾಗ ಕೇಳಿದ್ ನೋಡವ್ರೆ. ಯಾರ್ಯಾರ್ದ ಅನುಪಾತ ಕೊಟ್ಟಾನ್ರಿ? ತಂದೆ ಮತ್ತು ಮಗನ ಅನುಪಾತ. ಹಾಗಾದ್ರೆ ತಂದೆಯ ಈಗಿನ ವಯಸ್ಸು ನೋಡವ್ರೆ ಯಾವಾಗಿಂದ್ರಿ? ಈಗಿಂದ್ರಿ. ತಂದೆಯ ಈಗಿನ ವಯಸ್ಸು ತನ್ನ ಮಗನ ವಯಸ್ಸಿನ ಎಷ್ಟ್ರಿ? 5ರಷ್ಟಿದೆ. ಓಕೆ, ತಂದೆಯ ಈಗಿನ ವಯಸ್ಸು ತನ್ನ ಮಗನ ವಯಸ್ಸಿನ 5ರಷ್ಟಿದೆ. ಎಷ್ಟು ವರ್ಷದ ಹಿಂದೆ ಹೇಳಿ ಸರ? 4 ವರ್ಷದ ಹಿಂದೆ. ನೋಡವ್ರೆ 4 ವರ್ಷಗಳ ಹಿಂದೆ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 9ರಷ್ಟಿತ್ತು. 9ರಷ್ಟು ಅಂದ್ರೆ ನಾವು ಹೆಂಗ್ ಬರ್ಕೋತೀವ್ರಿ? 9:1. ಹಾಗಾದ್ರೆ ನನಗ ಪ್ರಶ್ನೆ ಏನ್ ಕೇಳ್ತಂದ್ರೆ ತಂದೆಯ ಈಗಿನ ವಯಸ್ಸು ಎಷ್ಟು? ಹಾಗಾದ್ರೆ ತಂದಿದು ಈಗಿನ ವಯಸ್ಸು ಏನಂದ್ರೆ ಈಗಿನ ಅನುಪಾತ ಎಷ್ಟದ ರೀ? 5. ಪ್ರೊಸೀಜರ್ ಮಸ್ಟ್ ಬಿ ಸೇಮ್. 5ಕ್ಕೆ 5 ಬರೀರಿ ಇಂಟು ಮ್ಯಾಲಿಂದ ಅನುಪಾತ ತೊಗೊಂಡ್ರ ವ್ಯತ್ಯಾಸ ಕೆಳಗಿಂದ್ರಿ ಸರ್. 9ರೊಳಗ 1 ಕಳೆದ್ರೆ ಎಷ್ಟ್ರಿ? 8. ಇಲ್ಲಿ ವರ್ಷ ಎಷ್ಟದ ನೋಡ್ರಿ? ಹಿಂದೆ ನಂತರ ಏನು ಬೇಕಾದಿರ್ಲಕ್ರಿ, ಡಜಂಟ್ ಮ್ಯಾಟರ್. 4 ವರ್ಷ ಕೊಟ್ಟನಂದ್ರೆ ಇಲ್ಲಿ 4 ಏನ್ ಮಾಡ್ಬೇಕ್ರಿ? ಇಲ್ಲಿ ಬರ್ಕೋಬೇಕು. ಕೆಳಗೆ ಏನ್ ಬರ್ಕೋಬೇಕಂದ್ರೆ ಓರೆ ಗುಣಾಕಾರ ವ್ಯತ್ಯಾಸ. ಇಲ್ಲಿ ನೋಡ್ರೆ ಇದ್ರದ್ದು ಓರೆ ಗುಣಾಕಾರ ವ್ಯತ್ಯಾಸ ರೀ. 9 ಒಂದ್ಲೆ ಎಷ್ಟ್ರಿ? 9. 5 ಒಂದ್ಲೆ ಎಷ್ಟ್ರಿ? 5. ದೊಡ್ಡದ್ರೊಳಗ ಸಣ್ಣದು ಏನ್ ಮಾಡ್ಬೇಕ್ರಿ? ಮೈನಸ್. 9ರೊಳಗ 5 ಕಳೆದ್ರೆ ಎಷ್ಟ್ರಿ? 4 ಬರುತ್ತೆ. ಹಾಗಾದ್ರೆ 4 ಇಲ್ಲಿ ಬರೀರಿ. ಈ 4 ಹೋಯ್ತು. 5 8 ಎಷ್ಟ್ರಿ? 40 ಸರಿಯಾದಂತ ಉತ್ತರ. ಹಾಗಾದ್ರೆ ತಂದೆಯ ಈಗಿನ ವಯಸ್ಸು ಎಷ್ಟು ಹೇಳಿ ಸರ? 40 ಸರಿಯಾದಂತ ಉತ್ತರ. ಇದು ನಾರ್ಮಲ್ ಮೆಥಡ್ ಏನ್ರಿ ಇವ್ರೆ? ಇದು ನಾವು ನಾರ್ಮಲ್ ಮೆಥಡ್. ಒಂದ್ ವೇಳೆ ಆಪ್ಷನ್ಸ್ ಥ್ರೋ ಮಾಡಿದ್ರು ಆನ್ಸರ್ ಏನಾಗುತ್ತೆ ಹೇಳಿ ಸರ? ಸೇಮ್ ಬರುತ್ತೆ. ಇದು ಏನ್ ಹೇಳಿವ್ರೆ? ಇದನ್ನು KS ಕ್ವಶನ್ ಪೇಪರ್ದಾಗ ಕೇಳಿದ್ರಿ. ಜಸ್ಟ್ ನೋಡವ್ರೆ ನಾವು ಟ್ರಿಕ್ಸ್ ಹೆಂಗ್ ಮಾಡ್ಬೇಕನ್ನೋದು ಹೇಳ್ತೇನ್ರಿ. ಮೆಥಡ್ ನಂಬರ್ ಏನ್ರಿ? 2. ಯಾವ ರೀತಿ ಟ್ರಿಕ್ಸ್ ಫಾಲೋ ಅಪ್ ಮಾಡ್ಬೇಕಂದ್ರೆ ಇಲ್ಲಿ ನೋಡವ್ರೆ ಆಪ್ಷನ್ ಏನೇನ್ ಕೊಟ್ಟಾನ ಹೇಳಿವ್ರೆ? ಆಪ್ಷನ್ A 50, ಆಪ್ಷನ್ B 40, ಆಪ್ಷನ್ C 60, ಆಪ್ಷನ್ D ಎಷ್ಟದ ರೀ? 35. ಇದು ಎಲ್ಲಾ ಯಾರ್ದ ವಯಸ್ಸಂದ್ರೆ ತಂದೆಯ ಈಗಿನ ವಯಸ್ಸು. ಹಾಗಾದ್ರೆ ತಂದಿದು ಈಗಿನ ಅನುಪಾತ ಎಷ್ಟದ ನೋಡವ್ರೆ? ತಂದೆಯ ಈಗಿನ ವಯಸ್ಸು ತನ್ನ ಮಗನ ವಯಸ್ಸಿನ 5ರಷ್ಟಿದೆ. ಹಾಗಾದ್ರೆ ತಂದಿದು ಈಗಿನ ಅನುಪಾತ ಎಷ್ಟದ ರೀ? 5. ಹಾಗಾದ್ರೆ ಆಪ್ಷನ್ ಕೊಟ್ಟಿರ್ತಕ್ಕಂತ ಆಪ್ಷನ್ 5ರ ಮಗ್ಯಾಗ ಯಾವ್ದು ಪರ್ಫೆಕ್ಟ್ ಆಗಿ ಡಿವೈಡ್ ಹೋಗುತ್ತೋ ಅದೇ ಆನ್ಸರ್ ಆಗಿರ್ತದ್ರಿ. ಬೇಕಾದ್ರೆ ಚೆಕ್ ಮಾಡಿವ್ರೆ ಯಾವ್ದು 5ರ ಮಗ್ಯಾಗ ಹೋಗುತ್ತಾ ಅದೇ ಏನಾಗಿರ್ತರಿ ಆನ್ಸರ್. ಹಾಗಾದ್ರೆ ಯಾವುದೇ ಒಂದು ಸಂಖ್ಯೆ 5ರ ಮಗ್ಯಾಗ ಪರ್ಫೆಕ್ಟ್ ಆಗಿ ಡಿವೈಡ್ ಆಗುತ್ತಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕಾದ್ರೆ ಲಾಸ್ಟ್ ಡಿಜಿಟ್ ಮೆಥಡ್ ಚೆಕ್ ಮಾಡ್ಬೇಕ್ರೆ ಬಿಡಿ ಸ್ಥಾನ ಏನಿರ್ಬೇಕ್ರಿ? 0 ಅಥವಾ 5ರಿಂದ ಕೊನೆಗೊಂಡ್ರೆ ಆ ಸಂಖ್ಯೆ ಸಂಪೂರ್ಣವಾಗಿ 5ರ ಮಗ್ಗಿಯಲ್ಲಿ ಡಿವೈಡ್ ಆಗುತ್ತೆ. ಹಾಗಾದ್ರೆ ನೋಡ್ರೆ ಇದು 0ಲಿಂದ ಕೊನೆಗೊಂಡದಂದ್ರೆ 5ರ ಮಗ್ಯಾಗ ಹೋಗತ್ರಿ. 0 ಅಂದ್ರೆ 5ರ ಮಗ್ಯಾಗ ಹೋಗತ್ರಿ. 0 5ರ ಮಗ್ಯಾಗ ಹೋಗುತ್ತಾ? 5 5ರ ಮಗ್ಯಾಗ ಹೋಗುತ್ತಾ? ಹಾಗಾದ್ರೆ 4 5ರ ಮಗ್ಯಾಗ ಹೋಗುವ ಅಂದ್ರೆ ಇವು 4 ಉತ್ತರ ಆಗ್ಲಿಕ್ ಸಾಧ್ಯ ಇಲ್ರಿ. ನನಗ 1 ಉತ್ತರ ಆಗ್ಬೇಕು. ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ 4 ವರ್ಷಗಳ ಹಿಂದೆ ಬರ್ಬೇಕ್ರಿ. ನೋಡ್ರಿ ಅನುಪಾತ ತಂದಿದ್ ಎಲ್ಲಿ ಕೊಟ್ಟಾನ್ರಿ? 4 ವರ್ಷಗಳ ಹಿಂದೆ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 9ರಷ್ಟಿತ್ತು. 4 ವರ್ಷದ ಹಿಂದೆ ಅಂದ್ರೆ ಇಲ್ಲಿ ನೋಡಿ ಗುರುಜಿ, ಇದಕ್ 4 ಏನ್ ಮಾಡ್ಬೇಕ್ರಿ? ಮೈನಸ್ ರೀ. ಇದಕ್ಕೂ 4 ಮೈನಸ್ ರೀ. ಇದಕ್ಕೂ 4 ಮೈನಸ್ ರೀ. ಇದಕ್ಕೂ 4 ಮೈನಸ್. ಯಾಕಂದ್ರೆ ಹಿಂದೆ ಅಂದ್ರೆ ಏನ್ ಮಾಡ್ಬೇಕ್ರಿ? ಮೈನಸ್ ಮಾಡಪ್ಪ. 50ರೊಳಗ 4 ಕಳೆದ್ರೆ ಎಷ್ಟ್ರಿ? 46. 40ರೊಳಗ 4 ಕಳೆದ್ರೆ ಎಷ್ಟ್ರಿ? 36. 60ರೊಳಗ 4 ಕಳೆದ್ರೆ ಎಷ್ಟ್ರಿ? 56. ಓಕೆ, ಅದೇ ರೀತಿ 35ರೊಳಗ 4 ಕಳೆದ್ರೆ ಎಷ್ಟ್ರಿ? 31. ಈಗ ಇವ್ರೆ 4 ವರ್ಷಗಳ ಹಿಂದೆ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ ಎಷ್ಟಷ್ಟಿತ್ರಿ? 9ರಷ್ಟು ಇತ್ತು. ನೋಡವ್ರೆ 4 ವರ್ಷಗಳ ಹಿಂದೆ ತನ್ನ ಮಗನ ವಯಸ್ಸು ಎಷ್ಟ್ರಿ? 9ರಷ್ಟು. ಅಂದ್ರೆ 9 ಯಾವಾಗಂದ್ರ ತಂದಿದ ವಯಸ್ಸ್ರಿ. 4 ವರ್ಷಗಳ ಹಿಂದೆ ಅನುಪಾತ ಇತ್ತು. ಅವಾಗ 9ರ ಮಗ್ಯಾಗ ಯಾವ್ದು ಪರ್ಫೆಕ್ಟ್ ಆಗಿ ಡಿವೈಡ್ ಹೋಗುತ್ತಲ್ರಿ ಅದೇ ಏನಾಗಿರ್ತದ್ರಿ? ತಂದಿದ್ದು ವಯಸ್ಸು. ಹಾಗಾದ್ರೆ ಇನ್ನೇಗೆ ಹೇಳಿನ್ರಿ ಯಾವುದೇ ಒಂದು ಸಂಖ್ಯೆ 9ರಲ್ಲೇ ಪರ್ಫೆಕ್ಟ್ ಆಗಿ ಡಿವೈಡ್ ಆಗುತ್ತಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಡಿಜಿಟಲ್ ಸಮ ಮಾಡ್ಬೇಕು. 4 + 6 ಎಷ್ಟ್ರಿ? 10. 10 9ರ ಮಗ್ಯಾಗ ಹೋಗುತ್ತನ್ರಿ? ಇಲ್ಲ. 3 + 6 ಎಷ್ಟ್ರಿ? 9. 9ರ ಮಗ್ಯಾಗ ಹೋಗುತ್ತೆ. 5 + 6 ಎಷ್ಟ್ರಿ? 11. 9ರ ಮಗ್ಯಾಗ ಹೋಗಲ್ರಿ. 3 + 1 ಎಷ್ಟ್ರಿ? 4. 9ರ ಮಗ್ಯಾಗ ಹೋಗಲ್ಲ. ಹಾಗಾದ್ರೆ ಒನ್ಲಿ ಯಾವತ್ ಹೋಗುತ್ತಾ ಹೇಳಿ ಸರ? ಬಿ ಆನ್ಸರ್. ಅದಕ್ಕೋಸ್ಕರ ಏನ್ರಿ ನಾರ್ಮಲ್ ಮೆಥಡ್ನು 40, ಆಯ್ಕೆ ಮುಖಾಂತರನು ಎಷ್ಟು ಬರ್ತದ್ರಿ? 40 ಸರಿಯಾದಂತ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಸರ, ಇಲ್ಲಿ ವೆರಿ ಸಿಂಪಲ್ ರೀ. ಇಲ್ಲಿ ನೋಡ್ರಿ ಸ್ವಾತಿ ಮತ್ತು ಅರುಣರವರ ಈಗಿನ ವಯಸ್ಸಿನ ಅನುಪಾತ ಎಷ್ಟದ ರೀ? 2:5 ಇದೆ. 8 ವರ್ಷಗಳ ನಂತರ
ಅವರ ವಯಸ್ಸುಗಳ ಅನುಪಾತವು 1:2 ಆಗುತ್ತದೆ. ಹಾಗಾದ್ರೆ ಅವರುಗಳ ಈಗಿನ ವಯಸ್ಸಿನ ವ್ಯತ್ಯಾಸ ಎಷ್ಟು ಬರುತ್ತದೆ? ಫಸ್ಟ್ ಗೆ ಮೆಥಡ್ ನಂಬರ್ 1 ನೋಡವ್ರೆ. ಯಾರ್ಯಾರ್ದು ಹೆಸರು ಕೊಟ್ಟನ ಹೇಳವ್ರೆ? ಸ್ವಾತಿ ಮತ್ತು ಅರುಣ್. ಏನ್ರಿ? ಸ್ವಾತಿ ಮತ್ತು ಅರುಣರವರ ಈಗಿನ ವಯಸ್ಸಿನ ಅನುಪಾತ ಎಷ್ಟದ ಹೇಳಿ ಗುರುಜಿ? 2:5. ನೆಕ್ಸ್ಟ್ ಇಲ್ಲಿ ನೋಡ್ರೆ ಕೇರ್ಫುಲ್ ಆಗಿ ನೋಡ್ರೆ ಎಷ್ಟು ವರ್ಷದ ನಂತರ ಅಂತಾನೆ ಹೇಳವ್ರೆ? 8 ವರ್ಷದ ನಂತರ. ಬಾಣ ಚಿಹ್ನೆ ಮ್ಯಾಲಂದ್ರ ನಂತರ, ಕೆಳಗೆ ಅಂದ್ರೆ ಏನ್ರಿ? ಹಿಂದೆ. 8 ವರ್ಷದ ನಂತರ ಅವರ ವಯಸ್ಸಿನ ಅನುಪಾತ ಎಷ್ಟ್ರಿ? 1:2 ಆಗುತ್ತದೆ. ಹಾಗಾದ್ರೆ ಅವರಿಬ್ಬರ ವಯಸ್ಸಿನ ಅಂತರವನ್ನು ಕಂಡುಹಿಡಿಯಿರಿ. ಅಂತರ ಅಂದ್ರ ವ್ಯತ್ಯಾಸ ರವ್ರೆ. ಈಗ ನೋಡವ್ರೆ ವ್ಯತ್ಯಾಸ ಅಂದ್ರೆ ಏನ್ರಿ? 5ರೊಳಗ 2 ಕಳೆದ್ರೆ ಎಷ್ಟ್ರಿ? 3 ಬರುತ್ತೆ. ಇಂಟು ಮ್ಯಾಲಿಂದ ಅನುಪಾತ ತಗೊಂಡ್ರ ವ್ಯತ್ಯಾಸ ಕೆಳಗಿಂದ್ರಿ 2ರೊಳಗ 1 ಕಳೆದ್ರೆ ಎಷ್ಟ್ರಿ? 1 ಇಂಟು ಇವ್ರೆ ಇಲ್ಲಿ ಎಷ್ಟು ಡಿಜಿಟ್ ಇರ್ತದೆ ಅದು ಬರ್ಕೋಬೇಕಂತ ಹೇಳೇನ್ರಿ. 8 ಡಿವೈಡೆಡ್ ಬೈ ಏನ್ ಬರಿಬೇಕಂದ್ರ ಓರೆ ಗುಣಾಕಾರ ವ್ಯತ್ಯಾಸ ರೀ. 5 1ಲೇ 5 ರೀ, 2 2ಲೇ ಎಷ್ಟ್ರಿ? 4. 5ರೊಳಗ 4 ಕಳೆದ್ರೆ ಎಷ್ಟ್ರಿ? 1 ಬರುತ್ತೆ. 8 3ಲೇ ಎಷ್ಟ್ರಿ? 24 ಸರಿಯಾದಂತ ಉತ್ತರ. ಆಪ್ಷನ್ ಯಾವ್ದು ಬರುತ್ತ್ರಿ? ಎ ಸರಿಯಾದಂತ ಉತ್ತರ 24. ಇದು ಏನು ಹೇಳಿ ಗುರುಜಿ? ಮೆಥಡ್ ನಂಬರ್ 1. ಇಲ್ಲ ಸರ್ ನಾವು ಮೆಥಡ್ ನಂಬರ್ 2 ಫಸ್ಟ್ ಗೆ ಏನ್ ಮಾಡ್ರಿ? ಟ್ರಿಕ್ಸ್ ಆಪ್ಷನ್ ಅಪ್ಲೈ ಮಾಡವ್ರೆ. ಮೋರ್ ದೆನ್ 99% ಏನಾಗತ್ತಂದ್ರೆ ಆಪ್ಷನ್ ಅಪ್ಲೈ ಆಗತ್ರಿ. ಒಂದ್ ವೇಳೆ ಅಪ್ಲೈ ಆಗ್ಲಿಕ್ಕಂದ್ರೆ ಇದು ಮೆಥಡ್ ನಂಬರ್ 1 ಫಾಲೋ ಅಪ್ ಮಾಡ್ಬೇಕು. ಯಾಕಂದ್ರೆ ಮೆಥಡ್ ನಂಬರ್ 2 ಏನಾಗತ್ತಂದ್ರೆ ಈಜಿಲಿ ಹೇಳ್ಬೋದ್ರಿ ಅವ್ರೆ. ಓಕೆ, ಅದಕ್ಕೋಸ್ಕರ ಅದು ಟೈಮ್ ವೇಸ್ಟ್ ಆಗಲ್ರಿ. ಈಗ ಬೇಕಾದ್ರೆ ಮೆಥಡ್ ನಂಬರ್ 2 ತೋರಿಸ್ತೀನಿ ನೋಡ್ರಿ ಗುರುಜಿ. ಕೇರ್ಫುಲ್ ಆಗಿ ನೋಡ್ರಿ. ಏನ್ ಕೊಟ್ಟ ನೋಡವ್ರೆ? ಮೆಥಡ್ ನಂಬರ್ 2 ಏನ್ ಕೊಟ್ಟಿದ್ದಾನಂದ್ರೆ ಇಲ್ಲಿ ಜಸ್ಟ್ ನೋಡವ್ರೆ. ಆಪ್ಷನ್ ಎ 24, ಆಪ್ಷನ್ ಬಿ 26. ಇದು CBI ಕ್ವಶನ್ ಪೇಪರ್ ದಾಗ ಕೇಳಿದ್ರವ್ರೆ. ಆಪ್ಷನ್ ಸಿ 29, ಆಪ್ಷನ್ ಡಿ ಎಷ್ಟದರಿ? 32. ಹಾಗಾದ್ರೆ ನನಗ ಪ್ರಶ್ನೆ ಏನ್ ಕೇಳ್ತಾನಂದ್ರೆ ಅವರಿಬ್ಬರ ಈಗಿನ ವಯಸ್ಸಿನ ಅನುಪಾತ ವ್ಯತ್ಯಾಸ. ಈಗಿನ ವಯಸ್ಸಿನ ವ್ಯತ್ಯಾಸ ಅಂದ್ರೆ ಈಗಿಂದ ಅನುಪಾತ ಎಷ್ಟದರಿ? 5:2. ವ್ಯತ್ಯಾಸ ಕೇಳೇನಂದ್ರೆ ಅನುಪಾತ ಏನ್ ಮಾಡ್ಬೇಕ್ರಿ? ಮೈನಸ್ ಮಾಡ್ಬೇಕು. 5ರೊಳಗ 2 ಕಳೆದ್ರೆ ಎಷ್ಟು ಬರುತ್ತೆ ಹೇಳಿ ಸರ? 3 ಬರುತ್ತೆ. ಹಾಗಾದ್ರೆ 3ಲೇ ಏನ್ ಮಾಡ್ಬೇಕ್ರಿ? ಡಿವೈಡ್ ಮಾಡ್ಬೇಕು. ಹಾಗಾದ್ರೆ ನೋಡವ್ರೆ ಯಾವುದೇ ಒಂದು ಸಂಖ್ಯೆ 3 ಮಗ್ಯಾಗ ಪರ್ಫೆಕ್ಟ್ ಆಗಿ ಡಿವೈಡ್ ಆಗುತ್ತಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಡಿಜಿಟಲ್ ಸಮ ಮಾಡ್ಬೇಕು. 2 + 4 ನೋಡವ್ರೆ 6. 6 3 ಮಗ್ಯಾಗ ಹೋಗುತ್ತಾ? ಎಸ್. 2 + 6 8. 8 3 ಮಗ್ಯಾಗ ಹೋಗಲ್ಲ. 9 2 11. 11 3 ಮಗ್ಯಾಗ ಹೋಗಲ್ರಿ. 3 2 5. 5 3 ಮಗ್ಯಾಗ ಹೋಗಲ್ಲ. ಒನ್ಲಿ ಏನ್ರಿ? ಎ. ಈ ರೀತಿ ನೀವು ಏನ್ ಮಾಡಬಹುದ್ರಿ? ಆಪ್ಷನ್ಸ್ ಥ್ರೋನು ಡೈರೆಕ್ಟ್ ಆಗಿ ಹೇಳ್ಬೋದು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡೋಣ ಸ್ನೇಹಿತರೆ? ಮುಂದಿನ ಪ್ರಶ್ನೆ ನೋಡೋರ. ಏನ್ ಕೊಟ್ಟ ನೋಡ್ರಿ ಸರ್ ಇಲ್ಲಿ? 5 ವರ್ಷಗಳ ಹಿಂದೆ ಜಸ್ಟ್ ನೋಡವ್ರೆ. 5 ವರ್ಷಗಳ ಹಿಂದೆ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 4ರಷ್ಟು ಇದ್ದಾನೆ. ನೆಕ್ಸ್ಟ್ ಏನ್ ಹೇಳ್ತಾನ್ರಿ? 4 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 3ರಷ್ಟು ಆಗುವುದು. ಹಾಗಾದ್ರೆ ತಂದೆಯ ಈಗಿನ ವಯಸ್ಸು ಎಷ್ಟು? ಸರ್ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಏನ್ರಿ? ಹಿಂದಿಂದು ವಯಸ್ಸಿಂದು ಅನುಪಾತ ಕೊಟ್ಟು ನಂತರದ ವಯಸ್ಸಿನ ಅನುಪಾತ ಕೊಟ್ಟು ನನಗೆ ಈಗಿನ ವಯಸ್ಸು ಕೇಳ್ತಾನ ಸ್ನೇಹಿತರೆ. ಹಾಗಾದ್ರೆ ಯಾವ ರೀತಿ ನಾವು ಬಿಡಿಸ್ಬೇಕಂದ್ರೆ ಇಲ್ಲಿ ಜಸ್ಟ್ ನೋಡೋರೆ ಯಾರ್ಯಾರ್ದ ಅನುಪಾತ ರೀ? ತಂದೆ ಮತ್ತು ಮಗನ ಅನುಪಾತ. ಫಸ್ಟ್ ಗೆ 5 ವರ್ಷದ ಹಿಂದೆ ನೋಡೋರೆ 5 ವರ್ಷಗಳ ಹಿಂದೆ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ ಎಷ್ಟಷ್ಟಿತ್ರಿ? 4ರಷ್ಟು. ನೆಕ್ಸ್ಟ್ ಏನ್ ಹೇಳ್ತಾನ ನೋಡೋರೆ? 4 ವರ್ಷಗಳ ನಂತರ. ಎಷ್ಟು ವರ್ಷಗಳ ನಂತರ ರೀ? 4 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ ಎಷ್ಟ್ರಿ? 3ರಷ್ಟು ಆಗುವುದು. ಆದ್ರ ಪ್ರಶ್ನೆ ಏನ್ ಕೇಳ್ತಾನ್ರಿ? ತಂದೆಯ ಈಗಿನ ವಯಸ್ಸು ಎಷ್ಟು ಕೇಳ್ತಾನ್ರಿ. ಏನ್ರಿ? ತಂದೆಯ ಈಗಿನ ವಯಸ್ಸು ಕೇಳ್ದಂದ್ರ ಏನು ಇಲ್ರಿ. ಸಪೋಸ್ ತಂದಿದು ಇದು ಅನುಪಾತ ತಗೊಂಡಿವ ಅಂದ್ರೆ ಇದು ಯಾವಾಗಿನ ವಯಸ್ಸು ಸಿಗುತ್ತದ್ರಿ? 5 ವರ್ಷದ ಹಿಂದೆ ತಂದೆಯ ವಯಸ್ಸು. ಕೇರ್ಫುಲ್ ಆಗಿ ನೋಡವ್ರೆ. 5 ವರ್ಷದ ಹಿಂದೆ ನನ್ನ ವಯಸ್ಸು 30 ಆದರೆ, ಕೇರ್ಫುಲ್ ಆಗಿ ನೋಡ್ರಿ, 5 ವರ್ಷದ ಹಿಂದೆ ನನ್ನ ವಯಸ್ಸು 30 ಆದರೆ ನನ್ನ ಈಗಿನ ವಯಸ್ಸು ಎಷ್ಟಾಗತ್ತೆ ಹೇಳಿ ಸರ? 5 ವರ್ಷ ನಾ ದೊಡ್ಡ ಮಾತಿನಲ್ರಿ, ಅಂದ್ರ 35. 5 ವರ್ಷದ ಹಿಂದೆ ನನ್ನ ವಯಸ್ಸು 30 ಆದರೆ ಈಗಿನ ವಯಸ್ಸು ಅಂದ್ರ 5 ವರ್ಷ ದೊಡ್ಡ ಮಾತೇನ್ರಿ? 30ಕ್ಕೆ 5 ಕೂಡಿಸಿದ್ರೆ ಎಷ್ಟ್ರಿ? 35 ಬರುತ್ತೆ. ಅಥವಾ 10 ವರ್ಷದ ಹಿಂದೆ ನನ್ನ ವಯಸ್ಸು 50 ಆದರೆ ನನ್ನ ಈಗಿನ ವಯಸ್ಸು ಎಷ್ಟು? 10 ವರ್ಷದ ಹಿಂದೆ ನನಗೆ 50 ಇತ್ತು, ಬಟ್ ಈಗ ಅಂದ್ರ 10 ವರ್ಷ ದೊಡ್ಡವಾಗೇನ್ರಿ. 50ಕ್ಕೆ 10 ಕೂಡಿಸ್ಬೇಕು, 60 ಆಗುತ್ತೆ. ಹಾಂಗ ನಾವು ಮೊದಲ ಏನ್ ಮಾಡಮ್ರಿ? 5 ವರ್ಷದ ಹಿಂದೆ ತಂದೆಯ ವಯಸ್ಸು ಕಂಡಿಡಿಯಮ್ರಿ, ಈಗಿಂದ ಈಜಿ ಕಂಡಿಡಿಬಹುದು. 5 ವರ್ಷದ ಹಿಂದೆ ತಂದೆದ ಅನುಪಾತ ಎಷ್ಟಿತ್ರಿ?
4 ಮ್ಯಾಲಿಂದ ಅನುಪಾತ ತೊಗೊಂಡ್ರ ಪ್ರೊಸೀಜರ್ ಏನ್ರಿ ತೆಳಗಿಂದು ಅನುಪಾತದ ವ್ಯತ್ಯಾಸ 3 ಒಳಗ 1 ಕಳೆದ್ರೆ ಎಷ್ಟ್ರಿ 2 ಇಲ್ಲಿ ನೋಡವ್ರೆ ಈ ರೀತಿ 2 ವರ್ಷ ಹಿಂದೆ ನಂತರ ಬಂದು ಅಂದ್ರೆ ಕೂಡಿಸ್ಬೇಕು 5 + 4 ಎಷ್ಟು ಹೇಳಿ ಗುರುಜಿ 9 ಪ್ರೊಸೀಜರ್ ಮಸ್ಟ್ ಬಿ ಸೇಮ್ ಯಾವ ಗುಣಾಕಾರ ರೀ ಓರೆ ಗುಣಾಕಾರ 4 ಒಂದಲೇ ಎಷ್ಟ್ರಿ 4 3 ಒಂದಲೇ ಎಷ್ಟ್ರಿ 3 4ರಲ್ಲಿ 3 ಕಳೆದ್ರೆ ಎಷ್ಟ್ರಿ 1 ಬರುತ್ತೆ 4 2 8 8 9 ಎಷ್ಟ್ರಿ 72 ಇದು 72 ತಂದಿದು ಯಾವಾಗಿನ ವಯಸ್ಸಂದ್ರೆ 5 ವರ್ಷದ ಹಿಂದೆ ನೋಡವ್ರೆ 5 ವರ್ಷದ ಹಿಂದೆ ತಂದೆಯ ವಯಸ್ಸು ಎಷ್ಟು ಹೇಳಿ ಗುರುಜಿ 72 5 ವರ್ಷದ ಹಿಂದೆ ತಂದೆಯ ವಯಸ್ಸು ಎಷ್ಟ್ರಿ 72 ಈಗಿನ ವಯಸ್ಸು ಕೇಳಿದ್ರೆ ನೋಡವ್ರೆ ಈಗಿನ ವಯಸ್ಸು ಕೇಳಿದ್ರೆ 5 ವರ್ಷ ತಂದೆ ದೊಡ್ಡವಾಗಿರ್ತಾನ್ರಿ 5 ಕೂಡಿಸ್ಬೇಕು 72ಕ್ಕೆ 5 ಕೂಡಿಸಿದ್ರೆ ಎಷ್ಟ್ರಿ 77 ಅದೇ ಆನ್ಸರ್ ಆಗಿರ್ತಾರೆ ಯಾವ್ದು ಬರುತ್ತೆ ಹೇಳವ್ರೆ ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಪ್ಷನ್ ಏನಾಗತ್ರಿ ಸಿ ಸರಿಯಾದಂತ ಉತ್ತರ ಸೇಮ್ ಪ್ರೊಸೀಜರ್ ಇಲ್ಲ ಸರ್ ನಾವು ಆಯ್ಕೆಯ ಮುಖಾಂತರ ಮಾಡ್ತೀವಿ ಮೆಥಡ್ ನಂಬರ್ 2 ಮಾಡ್ತೀವಿ ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ದಾಗ ಮಾಡ್ಬೋದ್ರಿ ಅವ್ರೆ ಮೋರ್ ದೆನ್ 99% ಅಪ್ಲೈ ಆಗುತ್ತೆ ಗುರುಜಿ ಫಸ್ಟ್ ಪ್ರಿಫರೆನ್ಸ್ ನೀವು ಏನ್ ಮಾಡ್ಬೇಕಂದ್ರೆ ಮೆಥಡ್ ನಂಬರ್ 2 ಗೆ ಪ್ರಿಫರೆನ್ಸ್ ಕೊಡ್ಬೇಕ್ರಿ ಹಾಗಾದ್ರೆ ಇಲ್ಲಿ ನೋಡ್ರೆ ಆಪ್ಷನ್ ಎ ಎಷ್ಟದ ರೀ 70 ಆಪ್ಷನ್ ಬಿ ಎಷ್ಟದ ರೀ 75 ಆಪ್ಷನ್ ಸಿ ಎಷ್ಟದ ರೀ 77 ಆಪ್ಷನ್ ಡಿ ಎಷ್ಟದ ಹೇಳವ್ರೆ 81 ಇದು ಎಲ್ಲ ನೋಡವ್ರೆ ಇದು ಎಲ್ಲ ಅವ ಪ್ರಶ್ನೆ ಏನ್ ಕೇಳ ಹೇಳವ್ರೆ ತಂದೆಯ ಈಗಿನ ವಯಸ್ಸು ಎಷ್ಟು ಹಾಗಾದ್ರೆ ಆಯ್ಕೆದೊಳಗ ಏನ್ ಕೊಟ್ಟನಲ್ರಿ ಅವೆಲ್ಲ ಏನ್ರಿ ತಂದಿದ್ದು ಯಾವಾಗಿನ ವಯಸ್ಸು ಹೇಳಿದ್ರ ಈಗಿನ ವಯಸ್ಸು ಆದ್ರೆ ಅನುಪಾತ ನೋಡ್ರಿ ಅನುಪಾತ 4 ವರ್ಷದ ಹಿಂದೆ ಮತ್ತು ಇನ್ನೊಂದ್ ಏನ್ ಕೊಟ್ಟನ್ರಿ 4 ವರ್ಷದ ನಂತರ ಹಾಗಾದ್ರೆ ತಂದಿದ್ದು ಇವಾಗಿನ ವಯಸ್ಸದರೆ ಬಟ್ ನಂತರ ನಾವು ಮಾಡ್ಕೋಬಹುದು ಅಲ್ವೇ ಹಾಗಾದ್ರೆ ನಂತರ ಅಂದ್ರೆ ನಂತರ ನೋಡವ್ರೆ 4 ವರ್ಷದ ನಂತರ ತಂದಿದ ಅನುಪಾತ ಎಷ್ಟಾಗತ್ರಿ 3 ಹಾಗಾದ್ರೆ 4 ವರ್ಷದ ನಂತರ ಯಾವಾಗ ಛೇದ ಹೋಗ್ತಿದಿಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕಾದ್ರೆ ಇದಕ್ಕ ನಂತರ ಅಂದ್ರೆ ಕೂಡಿಸ್ಬೇಕ್ರಿ ಇದಕ್ಕ 4 ವರ್ಷ ಕೂಡಿಸ್ರಿ ಗುರುಜಿ ಹಾಗಾದ್ರೆ ಇದಕ್ಕೂ 4 ಕೂಡಿಸ್ರಿ ಇದಕ್ಕೂ 4 ಕೂಡಿಸ್ರಿ ಇದಕ್ಕೂ ಏನ್ರಿ 4 ಕೂಡಿಸ್ರಿ ಇದಕ್ಕೂ 4 ಕೂಡಿಸ್ರಿ ಹಾಗಾದ್ರೆ 70ಕ್ಕೆ 4 ಕೂಡಿಸಿದ್ರೆ ಎಷ್ಟ್ರಿ 74 75ಕ್ಕೆ 4 ಕೂಡಿಸಿದ್ರೆ ಎಷ್ಟ್ರಿ 79 77ಕ್ಕೆ 4 ಕೂಡಿಸಿದ್ರೆ ಎಷ್ಟ್ರಿ 81 81ಕ್ಕೆ 4 ಕೂಡಿಸಿದ್ರೆ ಎಷ್ಟ್ರಿ 85 ಅವಾಗ ಅನುಪಾತ ಎಷ್ಟಾಗತ್ರಿ ಇವ್ರೆ 3 ಮಗ್ಯಾಗ ಯಾವ್ದು ನೋಡ್ರಿ 4 ವರ್ಷದ ನಂತರ ತಂದಿದ ಅನುಪಾತ ಎಷ್ಟದ ರೀ 3 ಅವಾಗ ಯಾವ್ದು 3 ಮಗ್ಯಾಗ ಪರ್ಫೆಕ್ಟ್ ಆಗಿ ಡಿವೈಡ್ ಹೋಗುತ್ತಾ ದಟ್ ಈಸ್ ಅವರ್ ಆನ್ಸರ್ ಹಾಗಾದ್ರೆ ನೋಡವ್ರೆ ನಾ ಏನಾಗ ಹೇಳಿನ್ರಿ ಯಾವುದೇ ಒಂದು ಸಂಖ್ಯೆ 3 ಮಗ್ಯಾಗ ಪರ್ಫೆಕ್ಟ್ ಆಗಿ ಡಿವೈಡ್ ಆಗುತ್ತಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಡಿಜಿಟಲ್ ಸಮ್ ಮಾಡ್ಬೇಕು 7 + 4 ಎಷ್ಟ್ರಿ 11 3 ಮಗ್ಯಾಗ ಹೋಗಲ್ರಿ 7 + 9 ಎಷ್ಟ್ರಿ 16 3 ಮಗ್ಯಾಗ ಹೋಗಲ್ರಿ 8 + 1 ಎಷ್ಟ್ರಿ 9 3 ಮಗ್ಯಾಗ ಹೋಗುತ್ತೆ 8 + 5 ಎಷ್ಟ್ರಿ 13 3 ಮಗ್ಯಾಗ ಹೋಗಲ್ಲ ಒನ್ಲಿ ಯಾವ್ದು ಬರುತ್ತೆ ಹೇಳಿ ಸರ ಸಿ ಸರಿಯಾದಂತ ಉತ್ತರ ಅದಕ್ಕೋಸ್ಕರ ನೀವು ಯಾವ್ದು ಬೇಕಾದ ಮೆಥಡ್ ಫಾಲೋ ಅಪ್ ಮಾಡ್ರಿ ಆನ್ಸರ್ ಏನಾಗತ್ತೆ ಹೇಳಿ ಸರ ಸೇಮ್ ಬರುತ್ತೆ ಇಲ್ಲಿ ನೋಡಿ ಸರ ಬಹಳ ಸಿಂಪಲ್ ಈ ರೀತಿ ನಮಗ ಪ್ರಶ್ನೆಗಳು ಏನ್ ಮಾಡ್ತಿರ್ತಾನಂದ್ರೆ ಕೇಳ್ತಿರ್ತಾನ್ರಿ ಯಾವ ರೀತಿ ಮಾಡ್ಬೇಕನ್ನೋದು ಹೇಳ್ತ ನೋಡ್ರಿ ಇಲ್ಲಿ ನೋಡ್ರಿ ಸರಾಸರಿ ಅಂದ್ರೆ ಬಂದು ಸೇರಿದರೆ ಕೂಡಿಸಬೇಕು ಬಿಟ್ಟು ಹೋದರೆ ಕಳೆಯಬೇಕು ಒನ್ಲಿ ಟ್ರಿಕ್ಸ್ ಮುಖಾಂತರ ಸೂತ್ರ ಗೀತ್ರನು ಓಕೆ ಅದಕ್ಕೋಸ್ಕರ ಬಂದು ಸೇರಿದರೆ ಕೂಡಿಸ್ಬೇಕ್ರಿ ಬಿಟ್ಟು ಹೋದರೆ ಕಳೆಯಬೇಕು ಸರಾಸರಿಯಲ್ಲಿ ಹೆಚ್ಚು ಅಂದ್ರೆ ಕೂಡಿಸ್ಬೇಕು ಕಡಿಮೆ ಅಂದ್ರೆ ಕಳೆಯಬೇಕು ಓಕೆ ವೆರಿ ಸಿಂಪಲ್ ಅದ ನೋಡ್ರಿ ಇಲ್ಲಿ ಏನ್ ಕೂಡ ನೋಡ್ರಿ 22 ವಿದ್ಯಾರ್ಥಿಗಳಿರುವ ಒಂದು ತರಗತಿಯ ಸರಾಸರಿ ವಯಸ್ಸು 21 ವರ್ಷ ನೋಡವ್ರೆ ಯಾವ ರೀತಿ ಬರಿಬೇಕ್ರಿ 22 ವಿದ್ಯಾರ್ಥಿಗಳಿರುವ ಸರಾಸರಿ ವಯಸ್ಸು ಎಷ್ಟ್ರಿ 21 ವರ್ಷ ಹಾಗಾದ್ರೆ ಆ ಗುಂಪಿಗೆ ಒಬ್ಬ ಶಿಕ್ಷಕ ಬಂದು ಸೇರಿದರೆ ಇವ್ರೆ ಮೊದಲು 22 ಶಿಕ್ಷಕ ಬಂದು ಸೇರಿದ್ರೆ ಎಷ್ಟಾಗತ್ರಿ 23 ಅವಾಗ ಸರಾಸರಿ 1 ವರ್ಷ ಹೆಚ್ಚಾಗುತ್ತದೆ ಮೊದಲು 22 ಹೆಚ್ಚಂದ್ರೆ ಎಷ್ಟ್ರಿ 21 ಇದ್ದಿದ್ದು ಎಷ್ಟಾಗತ್ರಿ 22 ಓಕೆ ನೋಡವ್ರೆ ಏನ್ರಿ 22 ಮಂದಿ ವಿದ್ಯಾರ್ಥಿ ಇದ್ರೆ ಮೊದಲ್ರಿ 22 ವಿದ್ಯಾರ್ಥಿಗಳದ್ದು ಸರಾಸರಿ ವಯಸ್ಸ 21 ಇತ್ತು ಈಗ ಒಬ್ಬ ಶಿಕ್ಷಕ ಬಂದು ಸೇರ್ತಾನವ್ರೆ ಮೊದಲು 22ಕ್ಕ ಒಬ್ಬ ಬಂದು ಸೇರಿದ್ರೆ 23 ಸರಾಸರಿಯಲ್ಲಿ ಒಂದ್ ಹೆಚ್ಚಂದ್ರೆ 21ಕ್ಕೆ ಒಂದು ಕೂಡಿಸಿದ್ರೆ ಎಷ್ಟ್ರಿ 22 ನನಗ ಪ್ರಶ್ನೆ ಏನ್ ಕೇಳ್ತಾನ್ರಿ ಬಂದು ಸೇರಿರುವ ಶಿಕ್ಷಕನ ವಯಸ್ಸು ಎಷ್ಟು ಹಾಗಾದ್ರೆ ಏನು ಮಾಡ್ಬೇಡ್ರಿ ಅವ್ರೆ ಇದ್ರದ್ದು ಡಿಫ್ರೆನ್ಸ್ ನೋಡ್ರಿ 22 ಇದ್ದಿದ್ದು 23 ಆಗ್ಯದಂದ್ರೆ ಒಂದು ಹೆಚ್ಚಿಗೆ ಆಗ್ಯದ್ರಿ +1 ಬರಿಬೇಕ್ರಿ ಹೆಚ್ಚಂದ್ರೆ ಇಲ್ಲಿ 21 ಇದ್ದಿದ್ದು 22 ಆಗ್ಯದಂದ್ರೆ ಇಲ್ಲಿನೂ ಹೆಚ್ಚಾಗ್ಯದ್ರಿ +1 ಬರಿಬೇಕು ಹೆಚ್ಚು ಅಂದ್ರೆ ಪ್ಲಸ್ ಕಡಿಮೆ ಅಂದ್ರೆ ಮೈನಸ್
ಓಕೆ 22 ಇದ್ದಿದ್ದು 23 ಅಂದ್ರೆ ಒಂದ್ ಹೆಚ್ಚು ಪ್ಲಸ್ 1, 21 ಇದ್ದಿದ್ದು 22 ಅಂದ್ರೆ ಒಂದ್ ಹೆಚ್ಚು. ಹಾಗಾದ್ರೆ ಇದು ಫಿಕ್ಸ್ ತಲೆಗೆ ಇಟ್ಕೋರವ್ರೆ. ಯಾವುದೇ ಎಕ್ಸಾಮ್ ಬಂದವ್ರು ಇದು ಓರೆ ಗುಣಾಕಾರ ಫಿಕ್ಸ್. ಈ ಸಂಖ್ಯೆ ಇದಕ್ಕೆ ಗುಣಾಕಾರ ಮಾಡ್ಬೇಕ್ರಿ, ಈ ಸಂಖ್ಯೆ ಇದಕ್ರಿ. 22 ಒಂದ್ಲೆ ಎಷ್ಟ್ರಿ 22. ಈ ಸಂಖ್ಯೆ ಇದಕ್ಕೆ ಈ ಸಂಖ್ಯೆ ಎದಕ್ಕೆ ಗುಣಾಕಾರ ಮಾಡ್ಬೇಕಂದ್ರೆ ಸ್ನೇಹಿತರೆ ಈ ವ್ಯತ್ಯಾಸಿಗೆ ನೋಡವ್ರೆ. ಇದು ಓರೆ ಗುಣಾಕಾರ ಫಿಕ್ಸ್. ಈ ಕಡೆದ ಸಂಖ್ಯೆ ಇದಕ್ಕೆ ಗುಣಾಕಾರ ರೀ, ಈ ಕಡೆದ ಸಂಖ್ಯೆ ಇದಕ್ಕೆ ಗುಣಾಕಾರ. 22 ಒಂದ್ಲೆ 22, 22 ಒಂದ್ಲೆ ಎಷ್ಟ್ರಿ 22. ಇದನ್ನು ಪ್ಲಸ್ ಅದ ಇದನ್ನು ಪ್ಲಸ್ ಅಂದ್ರೆ ಕೂಡಿಸ್ರಿ ಅವ್ರೆ. 22ಕ್ಕ 22 ಕೂಡಿಸಿದ್ರೆ ಎಷ್ಟ್ರಿ 44. ಹಾಗಾದ್ರೆ ಬಂದು ಸೇರಿರುವ ಶಿಕ್ಷಕನ ವಯಸ್ಸು ಎಷ್ಟು ಹೇಳಿ ಸರ 42. ಡಿ ಸರಿಯಾದಂತ ಉತ್ತರ. ಓಕೆ ಜಸ್ಟ್ ನೋಡವ್ರೆ ಬಹಳ ಸಿಂಪಲ್ ಇದ್ದಿರ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಕೂಡ ನೋಡವ್ರೆ ಇದು ಸೇಮ್ ಸಿಮಿಲರ್ ಅದ ನೋಡವ್ರೆ, ಸ್ವಲ್ಪ ಚೇಂಜ್. 10 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 15 ವರ್ಷ. ನೋಡವ್ರೆ ವಿದ್ಯಾರ್ಥಿಗಳು ಎಷ್ಟು ಮಂದಿರ ನೋಡಿ ಸರ 10 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟ್ರಿ 15 ವರ್ಷ. ಆ ಗುಂಪಿನಿಂದ ಒಬ್ಬ ವಿದ್ಯಾರ್ಥಿ ಬಿಟ್ಟು ಹೋದರೆ ಮೊದಲ 10 ಇತ್ರಿ, ಒಬ್ಬ ವಿದ್ಯಾರ್ಥಿ ಬಿಟ್ಟು ಹೋದ್ರೆ 9 ಆತಾರೆ. ಸರಾಸರಿಯಲ್ಲಿ 2 ವರ್ಷ ಕಡಿಮೆ ಆಗುತ್ತದೆ. 15 ಇದ್ದಿದ್ದು 2 ವರ್ಷ ಕಡಿಮೆ ಅಂದ್ರೆ ಎಷ್ಟಾಗತ್ರಿ ಅವ್ರೆ 13 ಆಗುತ್ತದೆ. ಹಾಗಾದ್ರೆ ಬಿಟ್ಟು ಹೋಗಿರುವ ವಿದ್ಯಾರ್ಥಿಯ ವಯಸ್ಸು ಎಷ್ಟು ನೋಡವ್ರೆ. ಮೊದಲೇನಿತ್ರಿ 10 ವಿದ್ಯಾರ್ಥಿಗಳದ ಸರಾಸರಿ ವಯಸ್ಸು 15 ವರ್ಷ. ಆ ಗುಂಪಿನಿಂದ ಒಬ್ಬ ವಿದ್ಯಾರ್ಥಿ ಬಿಟ್ಟು ಹೋದ್ರೆ 10 ಇದ್ದಿದ್ದು 9, ಸರಾಸರಿಯಲ್ಲಿ 2 ಕಡಿಮೆ ಅಂದ್ರೆ 15ರೊಳಗೆ 2 ಕಳೆದ್ರೆ 13. ಹಾಗಾದ್ರೆ ಬಿಟ್ಟು ಹೋಗಿರುವ ವಿದ್ಯಾರ್ಥಿಯ ವಯಸ್ಸು ಎಷ್ಟು? ಇಲ್ಲಿ 10 ಇದ್ದಿದ್ದು 9 ಆಗ್ಯದ ಅಂದ್ರೆ ಎಷ್ಟು ಕಡಿಮೆ ಐತ್ರಿ 1. 15 ಇದ್ದಿದ್ದು 13 ಅಂದ್ರೆ ಎಷ್ಟು ಕಡಿಮೆ ರೀ 2. ಇದು ಓರೆ ಗುಣಾಕಾರ ಫಿಕ್ಸ್ ರೀ. ಇದು ಓರೆ ಗುಣಾಕಾರ ಫಿಕ್ಸ್. ಈ ಸಂಖ್ಯೆ ಇದಕ್ಕೆ ಗುಣಾಕಾರ ರೀ, ಈ ಸಂಖ್ಯೆ ಇದಕ್ಕೆ ಗುಣಾಕಾರ. ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ಅದ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. 10 ಎಷ್ಟ್ರಿ 20. ಸೇಮ್ ಇಲ್ಲಿ ಪ್ಲಸ್ ಅದ ರೀ, ಇಲ್ಲಿ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್. 13 ಒಂದ್ಲೆ ಎಷ್ಟ್ರಿ 13. ಇವ್ರೆ 2 ಚಿಹ್ನೆ ಮೈನಸ್ ಇತ್ತು ಅಂದ್ರೆ ಏನ್ ಮಾಡ್ಬೇಕ್ರಿ ಕೂಡಿಸ್ಬೇಕ್ರಿ. 20 13 ಎಷ್ಟ್ರಿ 33. ಚಿಹ್ನೆ ಡಜಂಟ್ ಮ್ಯಾಟರ್. ಹಾಗಾದ್ರೆ ಬಿಟ್ಟು ಹೋಗಿರುವ ವಿದ್ಯಾರ್ಥಿಯ ವಯಸ್ಸು ಎಷ್ಟು ಹೇಳಿ ಸ್ನೇಹಿತರೆ 33 ಬರುತ್ತೆ. ಓಕೆನಾ? ಎಸ್. ಹಾಗಾದ್ರೆ ನೋಡವ್ರೆ ಬಹಳ ಸಿಂಪಲ್ ಇದ್ದಿರ್ತಾರೆ. ಇಲ್ಲಿ ನೋಡವ್ರೆ ಎಷ್ಟು ಸಿಂಪಲ್ ಅದ ನೋಡ್ರೆ, ಇದು ಬಹಳ ಸಿಂಪಲ್ ಇದ್ದಿರ್ತಾರೆ. ಸ್ವಲ್ಪ ಪ್ರಾಕ್ಟೀಸ್ ರೀ. ಇದು PSI ಕ್ವಶನ್ ಪೇಪರ್ ದಾಗ ಕೇಳಿದ್ರಿ. ಈಗ ಭೀಮನಿಗೆ 10 ವರ್ಷ, ತನ್ನ ತಂದೆಯ ವಯಸ್ಸಿನ 1/3 ಆಗಿದ್ದರೆ ಎಷ್ಟು ವರ್ಷದ ನಂತರ ಅವನ ತಂದೆಯ ವಯಸ್ಸು ಭೀಮನ ವಯಸ್ಸಿನ 2 ಆಗುತ್ತದೆ? ಈ ಸದ ನೋಡ್ರೆ ಈಗ ಭೀಮನಿಗೆ ಎಷ್ಟು ವಯಸ್ಸು ನೋಡ್ರಿ, ಜಸ್ಟ್ ಕ್ರಾಸ್ ಚೆಕ್ ಮಾಡವ್ರೆ. ಈ ಸದ ಪ್ರೆಸೆಂಟ್ ಭೀಮನಿಗೆ ವಯಸ್ಸು ನೋಡವ್ರೆ. ಈಗ ಪ್ರೆಸೆಂಟ್ ಭೀಮನಿಗೆ ಎಷ್ಟು ವಯಸ್ಸದ ರೀ 10 ವರ್ಷ. ಆದ್ರ ಅವ ಏನಂತಾನ್ರಿ ತನ್ನ ತಂದೆಯ ವಯಸ್ಸಿನ 1/3 ಅಂದ್ರೆ ತಂದೆ ಮತ್ತು ಮಗನ ಅನುಪಾತ ಕೊಟ್ಟಾನ ಸರ್. ತಂದೆ ಮತ್ತು ಮಗಂದು ಮಗನಿಗೆ 1 ಭಾಗ ಇದ್ರ ಅವ್ರ ಅಪ್ಪಗ 3 ಭಾಗ. ಈಗ ಮಗಂದು ಭೀಮಂದು ವಯಸ್ಸು ಕೊಟ್ಟಾನ್ರಿ 10 ವರ್ಷ ಆದ್ರ ಅವ್ರ ಅಪ್ಪಗೆ ಎಷ್ಟ್ರಿ 1 ಎಷ್ಟ್ಲೆ 10 ರೀ 1 10ಲೆ 10. ಹಾಗಾದ್ರೆ ಎಕ್ಸ್ ಬೆಲೆ ಇಲ್ಲಿ 10 ಬತ್ತಂದ್ರೆ ಹಿಯರ್ ಆಲ್ಸೋ ಎಕ್ಸ್ ಬೆಲೆ 10. 3 10ಲೆ ಎಷ್ಟ್ರಿ 30. ಹಾಗಾದ್ರೆ ಚೆಕ್ ಮಾಡವ್ರೆ 10 ಎಷ್ಟ್ಲೆ 30 ರೀ 10 3ಲೆ 30. ಹಾಗಾದ್ರೆ ಜಸ್ಟ್ ನೋಡವ್ರೆ ತಂದಿ ತನ್ನ ಮಗನಕ್ಕಿಂತ ಎಷ್ಟು ಪಟ್ಟು ಜಾಸ್ತಿ ಅನ್ರಿ ಈ ಸದ್ರಿ 3 ಪಟ್ಟು. ಹಾಗಾದ್ರೆ ಭೀಮನಿಗೆ 10 ವರ್ಷ, ತಂದೆಯ ವಯಸ್ಸಿನ 1/3 ಅಂದ್ರೆ ಮಗನಿಗೆ 1 ವಯಸ್ಸಿದ್ರೆ ಅಪ್ಪಗ 3 ಪಟ್ಟು ಜಾಸ್ತಿ. ಹಾಗಾದ್ರೆ 1 ಭಾಗ ಇಜ್ಕಲ್ ಟು ಮಗನ ವಯಸ್ಸು ಎಷ್ಟದ ರೀ 10. ಹಾಗಾದ್ರೆ 3 ಭಾಗ ಇಜ್ಕಲ್ ಟು ತಂದಿದ್ ಎಷ್ಟ ಅಂದಂಗ್ರಿ 1 ಎಷ್ಟ್ಲೆ 10 ರೀ 1 10ಲೆ 10. ಎಕ್ಸ್ ಬೆಲೆ 10 ಬತ್ತಂದ್ರೆ ಹಿಯರ್ ಆಲ್ಸೋ ಎಕ್ಸ್ ಬೆಲೆ 10. 3 10ಲೆ ಎಷ್ಟ್ರಿ 30. ತಂದಿದ ವಯಸ್ಸು ಸಿಕ್ತಿರ್ವ್ರೆ. ಇಲ್ಲ ನೋಡ್ರಿ ತಂದಿದ ವಯಸ್ಸು ಎಷ್ಟ್ರಿ 30 ಬರುತ್ತೆ. ಬಟ್ ನನಗ ಪ್ರಶ್ನೆ ಏನ್ ಕೇಳ ನೋಡ್ರಿ, ಈ ಸದ ಪ್ರೆಸೆಂಟ್ ನೋಡ್ರಿ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ ಎಷ್ಟು ಪಟ್ಟು ಹನಾರಿ 3 ಪಟ್ಟು. 10 ಎಷ್ಟ್ಲೆ 30 ರೀ 10 3ಲೆ 30. ಓಕೆನಾ? ಈಗ 3 ಪಟ್ಟು. ಬಟ್ ನನಗೇನಂತನ್ರಿ ಎಷ್ಟು ವರ್ಷದ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 2 ಪಟ್ಟು ಆಗುತ್ತಾನೆ? ಎಷ್ಟು ವರ್ಷದ ನಂತರ ಅಂದ್ರ ಆಪ್ಷನ್ಸ್ ತ್ರೋ ಹೋಗ್ಬೇಕ್ರಿ. ಆಪ್ಷನ್ ಎ 10 ವರ್ಷದ ಬೇಕಾದ್ರೆ ಚೆಕ್ ಮಾಡವ್ರೆ. ಆಪ್ಷನ್ ಎ ಎಷ್ಟು ಕೊಡನ್ರಿ 10 ವರ್ಷ. ಭೀಮನಿಗೆ ಈಗ 10 ವರ್ಷದ ನಂತರ ಭೀಮನಿಗೆ ಎಷ್ಟ್ ಆತಾವ್ರಿ 10 + 10 ಎಷ್ಟ್ರಿ 20. ಅವ್ರ ಅಪ್ಪಗ ಈ ಸದ 30 ಅದರಿ. ಅಪ್ಪಗ 30 ಅಂದ್ರೆ 10 ವರ್ಷದ ನಂತರ 30ಕ್ಕೆ 10 ಕೂಡಿಸ್ರಿ ಎಷ್ಟಾಗತ್ರಿ 40. ಹಾಗಾದ್ರೆ 20 ಎಷ್ಟ್ಲೆ 40 ರೀ 22ಲೆ 40. ನನಗೇನ್ ಹೇಳನ್ರಿ ಎಷ್ಟು ವರ್ಷದ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 2 ಪಟ್ಟು ಆಗುತ್ತಾನೆ? ಎಷ್ಟು ವರ್ಷದ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 2 ಪಟ್ಟು ಅಂದ್ರೆ
10 ವರ್ಷದ ನಂತರ ತಂದೆ ವಯಸ್ಸು ಮಗನ ವಯಸ್ಸಿನ 2 ಪಟ್ಟು ಆತನ. ನೆಕ್ಸ್ಟ್ ಆಪ್ಷನ್ ಹೋಗೋದೇ ಬೇಡ್ರಿ, ಆಪ್ಷನ್ ಎ ಸರಿಯಾದಂತ ಉತ್ತರ. ವೆರಿ ವೆರಿ ಸಿಂಪಲ್ ಇದ್ದಿರ್ತಾರೆ ಸರ್. ಓಕೆ, ಜಸ್ಟ್ ನೋಡವ್ರೆ ಇದು ಎಷ್ಟು ಸಿಂಪಲ್ ಅದ ನೋಡವ್ರೆ. ಏನ್ ಕೂಡ ನೋಡವ್ರೆ, 20 ವರ್ಷಗಳ ಹಿಂದೆ ನನ್ನ ವಯಸ್ಸು ನೋಡ್ರಿ, 20 ವರ್ಷಗಳ ಹಿಂದೆ ನನ್ನ ವಯಸ್ಸು ಈಗಿನ ವಯಸ್ಸಿನ 3ನೇ 1 ಭಾಗವಾಗಿತ್ತು. ಹಾಗಾದ್ರೆ ನನ್ನ ಈಗಿನ ವಯಸ್ಸು ಎಷ್ಟು ಸಿಂಪಲ್ ಅದ ನೋಡವ್ರೆ. ಹಾಗಾದ್ರೆ ಎಷ್ಟು ವರ್ಷಗಳ ಹಿಂದೆ ಹೆಂಗ್ ಬರ್ಕೋಬೇಕ್ರಿ, 20 ವರ್ಷದ ಹಿಂದೆ ನನ್ನ ಈಗಿನ ವಯಸ್ಸಿನ 3ನೇ 1 ಭಾಗ ಅಂದ್ರೆ ಹೆಂಗ್ ಬರಿಬೇಕ್ರಿ, 1/3 ಅಂದ್ರೆ ಇದು 20 ವರ್ಷದ ಹಿಂದೆ ನನ್ನ ವಯಸ್ಸು, ಇದು 3 ಈಗಿನ ವಯಸ್ಸು. ಹಾಗಾದ್ರೆ ನನಗ ಪ್ರಶ್ನೆ ಏನ್ ಕೇಳ್ತಾನ್ರಿ, ನನ್ನ ಈಗಿನ ವಯಸ್ಸು ಎಷ್ಟು? ಹಾಗಾದ್ರೆ ಏನೋ ಮಾಡ್ಬಾರ್ದ್ರವ್ರೆ, ಇವೆರಡು ಕುರಿತು ವ್ಯತ್ಯಾಸ ತೋರಿ. 3 1 ಕಳೆದ್ರೆ ಎಷ್ಟ್ರಿ, 2. ಇದು ಏನ ಡಿಫ್ರೆನ್ಸ್ 2 ಬರುತ್ತಲ್ರಿ, ಇಲ್ಲಿ ಎಷ್ಟು ವರ್ಷದ ಹಿಂದೆ ಇರ್ತಲ್ರಿ, ಅದಕ್ಕೆ ಡಿವೈಡ್ ಮಾಡ್ರಿ. 2 1 ರೀ, 2 10 20, ಎಕ್ಸ್ ಬೆಲೆ 10 ಬತ್ತಂದ್ರೆ ಒಂದ್ ವೇಳೆ 1ಕ್ಕೆ ಇಂಟು ಮಾಡಿದ್ರ ಇದು 10 20 ವರ್ಷದ ಹಿಂದಿನ ವಯಸ್ಸು. ನನಗ ಈಗಿನ ವಯಸ್ಸು ಬೇಕಾದ್ರೆ 3 10 ಎಷ್ಟ್ರಿ, 30. ಈಗಿನ ವಯಸ್ಸು 30, 20 ವರ್ಷಗಳ ಹಿಂದೆ 10. ಬಟ್ ನನಗೆ ಈಗಿನ ವಯಸ್ಸು ಕೇಳನ್ರಿ, ಈಗಿನ ವಯಸ್ಸು ಎಷ್ಟ್ರಿ, 30. ಆಯ್ಕೆ ನಂಬರ್ ಎ ಸರಿಯಾದಂತ ಉತ್ತರ. ಓಕೆ, ಎಷ್ಟು ಸಿಂಪಲ್ ಅದ ನೋಡು ಒಂದೇ ಲೈನ್ದಾಗ್ರೆ. ಏನ್ರಿ, 20 ವರ್ಷದ ಹಿಂದೆ ಅಂದ್ರೆ 20, ಈಗಿನ ವಯಸ್ಸಿನ 3ನೇ 1 ಭಾಗ ಅಂದ್ರೆ 1/3. ಇವೆರಡರದ್ದು ಡಿಫ್ರೆನ್ಸ್ ಎಷ್ಟ್ರಿ, 2. ಹಾಗಾದ್ರೆ 20ಕ್ಕೆ 2 ಡಿವೈಡ್ ಮಾಡ್ರಿ, ಎಕ್ಸ್ ಬೆಲೆ ಸಿಗುತ್ತಾ. ಈಗಿನ ವಯಸ್ಸು ಕೇಳಿದ್ರೆ ದೊಡ್ಡದ್ರಿ. ಓಕೆ, 10 3 ಎಷ್ಟ್ರಿ, 30. ವೆರಿ ವೆರಿ ಸಿಂಪಲ್ ಇದ್ದಿರ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಸರ್, ಇಲ್ಲಿ ನೋಡವ್ರೆ ಏನ್ ಕೊಟ್ಟ ನೋಡ್ರಿ, ಇದು UPSC ಕ್ವಶನ್ ಪೇಪರ್ ದಾಗ ಕೇಳಿದ್ರಿ, ಫ್ರಾಕ್ಷನ್ ಆಫ್ ಸೆಕೆಂಡ್ ದಾಗ ಮಾಡ್ಬೋದ್ರಿ. ಒಬ್ಬ ತಂದೆಯ ಈಗಿನ ವಯಸ್ಸು ಅವನ 2 ಮಕ್ಕಳ ವಯಸ್ಸಿನ ಮೊತ್ತದ 3ರಷ್ಟಿದೆ. ನೋಡಿ ಸರ, ಒಬ್ಬ ತಂದೆಯ ಈಗಿನ ವಯಸ್ಸು ಅವನ 2 ಮಕ್ಕಳ ವಯಸ್ಸಿನ ಎಷ್ಟಷ್ಟದ ರೀ, 3ರಷ್ಟಿದೆ. 5 ವರ್ಷಗಳ ನಂತರ ತಂದೆಯ ವಯಸ್ಸು ಅವನ ಮಕ್ಕಳ ವಯಸ್ಸಿನ ಮೊತ್ತದ 2ರಷ್ಟು ಆಗುತ್ತದೆ. ಹಾಗಾದ್ರೆ ತಂದೆಯ ಈಗಿನ ವಯಸ್ಸು ಎಷ್ಟು ಸಿಂಪಲ್ ಅದ ನೋಡವ್ರೆ. ಆಪ್ಷನ್ಸ್ ಥ್ರೋ ನೀವು ಮಾಡಿದ್ರಪ್ಪ ಅಂದ್ರೆ 2 to 3 ಸೆಕೆಂಡ್ ದಾಗ ಆನ್ಸರ್ ಮಾಡ್ತಿರೋರೆ, 2 to 3 ಸೆಕೆಂಡ್. ಹಾಗಾದ್ರೆ ಒಬ್ಬ ತಂದೆಯ ಈಗಿನ ವಯಸ್ಸು ತನ್ನ 2 ಮಕ್ಕಳ ವಯಸ್ಸಿನ ಮೊತ್ತದ ಎಷ್ಟು ಪಟ್ಟು ಅದ ಹೇಳ್ರಿ ಗುರುಜಿ, 3ರಷ್ಟಾದಪ್ಪ ಅಂದ್ರೆ ತಂದಿದ ಅನುಪಾತ 3. ಈ ಆಪ್ಷನ್ ದೊಳಗ ಯಾವ್ದು 3 ಮಗ್ಯಾಗ ಪರ್ಫೆಕ್ಟ್ ಆಗಿ ಡಿವೈಡ್ ಹೋಗುತ್ತಲ್ರಿ, ಅದೇ ಆನ್ಸರ್ ಆಗಿರುತ್ತ. ನಾ ಇನ್ನಾಗ ಹೇಳೇನ್ರಿ, ಯಾವುದೇ ಒಂದು ಸಂಖ್ಯೆ 3 ಮಗ್ಯಾಗ ಪರ್ಫೆಕ್ಟ್ ಆಗಿ ಡಿವೈಡ್ ಆಗತ್ತಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ, ಇಲ್ಲಿ ಡಿಜಿಟಲ್ ಸಮ್ ಮಾಡ್ಬೇಕು. 4 + 0 ಎಷ್ಟ್ರಿ, 4. 4 3 ಮಗ್ಯಾಗ ಹೋಗಲ್ಲ. 4 + 5 ಎಷ್ಟ್ರಿ, 9. 9 3 ಮಗ್ಯಾಗ ಹೋಗುತ್ತೆ. 5 + 0 ಎಷ್ಟ್ರಿ, 5. 5 3 ಮಗ್ಯಾಗ ಹೋಗಲ್ರಿ. 5 + 5 ಎಷ್ಟ್ರಿ, 10. 10 3 ಮಗ್ಯಾಗ ಹೋಗಲ್ಲ. ಒನ್ಲಿ ಯಾವ್ದು ಹೋಗುತ್ತೆ ಹೇಳಿದ್ರೆ ಬಿ ಸರಿಯಾದಂತ ಉತ್ತರ. ಇದು UPSC ಕ್ವಶನ್ ಪೇಪರ್ ದಾಗ ಕೇಳಿದ್ದು ಸ್ನೇಹಿತರೆ. ಓಕೆ, ವೆರೈಟಿ ಎಲ್ಲಾನು ಬೇರೆ ಬೇರೆ ಇರ್ತಾವ್ರಿ, ಜಸ್ಟ್ ಚೆಕ್ ಮಾಡುವ. ಇಲ್ಲಿ ನೋಡವ್ರೆ ಎಷ್ಟು ಸಿಂಪಲ್ ಅದ ರೀ. ಇದನ್ನು ನಾವ್ ಏನ್ ಮಾಡ್ಬೋದು ಅಂದ್ರೆ ಆಪ್ಷನ್ಸ್ ಥ್ರೂ ಹೋಗ್ಬೋದು ಅಥವಾ ನಾರ್ಮಲ್ ಮೆಥಡ್ ಮಾಡಬಹುದು. ಬಟ್ 100ಕ್ಕೆ 100 ಆಪ್ಷನ್ಸ್ ಥ್ರೂ ಹೋಗುತ್ತಾ, ಅದಕ್ಕೆ ತ್ರಾಸ್ ತೊಳೋದ್ ಬ್ಯಾಡ್ರಿ. ಯಾವ ರೀತಿ ಮಾಡ್ಬೇಕನ್ನೋದು ಹೇಳ್ತೀನಿ ನೋಡವ್ರೆ. ಇಲ್ಲಿ ಜಸ್ಟ್ ನೋಡವ್ರೆ, ಎ ಯು ಬಿ ಗಿಂತ 2 ವರ್ಷ ಹಿರಿಯವನು. ಇಲ್ಲಿ ನೋಡವ್ರೆ, ಎ ಬಿ ಗಿಂತ 2 ವರ್ಷ ಹಿರಿಯವನು. ಈಕ್ವೇಶನ್ ಫಾರ್ಮ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ರೀ. ಎ ಅನ್ನಲ್ರಿ ಯಾರಿಗಿಂತ 2 ವರ್ಷ ದೊಡ್ಡವರಿ, ಬಿ ಗಿಂತ 2 ವರ್ಷ ದೊಡ್ಡವ. ಬಿ ಗೆ ಎಷ್ಟು ವಯಸ್ಸು ಇರ್ತದಲ್ರಿ, ಎ ಅಂದ್ರ ಎನ ವಯಸ್ಸು ಬಿ ಗೆ ಎಷ್ಟು ವಯಸ್ಸು ಇರ್ತಲ್ರಿ, ಅವನಕ್ಕಿಂತ 2 ವರ್ಷ ದೊಡ್ಡವ ಇರಬೇಕು. ಸಪೋಸ್ ಬಿ ಗೆ 10 ವರ್ಷ ಇತ್ತಂದ್ರ ಎ ಗೆ 12. ಸಪೋಸ್ ಬಿ ಗೆ 5 ವರ್ಷ ಇತ್ತಂದ್ರ ಎ ಗೆ 7 ವರ್ಷ. ಅಂದ್ರ ಬಿ ಗೆ ಎಷ್ಟು ವರ್ಷ ವಯಸ್ಸು ಇರ್ತಲ್ರಿ, ಅವನಕ್ಕಿಂತ 2 ವರ್ಷ ವಯಸ್ಸು ಯಾರಿಗೆ ಜಾಸ್ತಿ ಇರ್ತದ್ರಿ, ಎ ಗೆ ಜಾಸ್ತಿ ಇರುತ್ತೆ. ಓಕೆ, ಒಂದೇದ್ ಇಕ್ವೇಶನ್ ನೋಡವ್ರೆ, ಎ ಯು ಬಿ ಗಿಂತ 2 ವರ್ಷ ಹಿರಿಯವನು. ನೆಕ್ಸ್ಟ್ ನೋಡವ್ರೆ, ಬಿ ಯು ಸಿ ಗಿಂತ ಪ್ರಾಯದಲ್ಲಿ 2ರಷ್ಟು ಹಿರಿಯವನು. ಇವ್ರೆ 2 ವರ್ಷ ಹಿರಿಯವನು ಬೇರೆ, 2 ಪಟ್ಟು ಹಿರಿಯವನು ಬೇರೆ. 2 ಪಟ್ಟು ಹಿರಿಯವನಪ್ಪ ಅಂದ್ರ ಅರ್ಥ ಏನ್ರಿ, ಒಬ್ಬನಿಗೆ 10 ವರ್ಷ ಇದ್ರ 10ರದ ಡಬಲ್ ಇನ್ನೊಬ್ಬನಿಗೆ 20 ವರ್ಷ ಅಂದಂಗ. ಅದಕ್ಕೆ ನಾವ್ ಏನಂತ ಕರಿತೀವ್ರಿ, 2 ಪಟ್ಟು. 2 ವರ್ಷ ಅಂದ್ರೆ ಏನ್ರಿ, ಒಬ್ಬನಿಗೆ 10 ವರ್ಷ ಇದ್ದು ಅಂದ್ರ ಬರೀ 2 ಕೂಡಿಸಿದ್ರ 12 ವರ್ಷ. ಅದಕ್ಕ ಬಿ ಯು ಸಿ ಗಿಂತ ಪ್ರಾಯದಲ್ಲಿ 2ರಷ್ಟು ಹಿರಿಯವನು. ಇವ ಬಿ ಅನ್ನಲ್ರಿ, ಬಿ ಸಿ ಗೆ ಎಷ್ಟು ವಯಸ್ಸಿರ್ತಾವಲ್ರಿ, ಅವನ ಅರ್ಧ. ಬಿ = 2c ಅಂದ್ರೂ ಒಂದೇ, ಅಥವಾ ಸಿ = b/2 ಅಂದ್ರೂ ಒಂದೇ. ಯಾಕೆ ನಾನು ಆಮೇಲೆ ಹೇಳ್ತೇನೆ. ಹಾಗಾದ್ರೆ ನೆಕ್ಸ್ಟ್ ಏನು ಕೂಡ ನೋಡವ್ರೆ, ಎ ಬಿ ಮತ್ತು ಸಿ ಗಳ ಒಟ್ಟು ಪ್ರಾಯ 27 ವರ್ಷವಾದರೆ ನೋಡವ್ರೆ,
ಎ ಮತ್ತು ಬಿ ಮತ್ತು ಸಿ ಮೂರು ಮಂದಿದು ವಯಸ್ಸು 27 ವರ್ಷವಾದರೆ ನನಗ ಬಿ ನ ಪ್ರಾಯವೆಷ್ಟು ಅಂದ್ರೆ ಬಿ ನ ವಯಸ್ಸು ಎಷ್ಟು? ಬಹಳ ಸಿಂಪಲ್ ಅದರಿ ಇವರೇ. ಸ್ವಲ್ಪ ಕ್ವಿಕ್ ಆಗಿ ಏನ್ ಮಾಡ್ಬೋದ್ರಿ, ನೀವು ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಹುದ್ರಿ. ಈಗ ನನಗ ಯಾರ್ದ ವಯಸ್ಸು ಕೇಳೇನ ಹೇಳಿ ಸರ? ಬಿ ನ ವಯಸ್ಸು ಕೇಳ್ಯಾರಂದ್ರ ಆಪ್ಷನ್ಸ್ ಹೋಗ್ಬೇಕ್ರಿ. ನನಗ ಯಾರ್ದ ವಯಸ್ಸ್ರಿ? ಬಿ. ಆಪ್ಷನ್ ದೊಳಗ ಕೊಟ್ಟಿದ್ದೆಲ್ಲ ಯಾರ್ದ್ರಿ? ಬಿ ನ ವಯಸ್ಸು. ನೋಡವ್ರೆ, ಇಲ್ಲಿ ಬಿದು ಒಬ್ಬಂದು ಸಿಕ್ತಂದ್ರೆ ಬಿದು ಸಿಗ್ತದ್ರೆ ಏದನು ಸಿಗುತ್ತಾ, ನೆಕ್ಸ್ಟ್ ಸಿದನು ಸಿಗುತ್ರಿ. ಮೂರು ಮಂದಿದು ವಯಸ್ಸು ಕೂಡ್ಸಿದ್ರ ಮೊತ್ತ ಎಷ್ಟು ಬರ್ಬೇಕ್ರಿ? 27. ಹಾಗಾದ್ರೆ ಆಪ್ಷನ್ ಕೊಟ್ಟಿದ್ದೆಲ್ಲ ಬಿ. ಸಪೋಸ್ ಬಿ 7 ತೋರಿವ್ರ. ಬಿ ನ ವಯಸ್ಸು 7 ಆದ್ರೆ ಎ ಬಿ ಗಿಂತ 2 ವರ್ಷ ದೊಡ್ಡವ 9. ಹಾಗಾದ್ರೆ ಬಿ ಸಿದು ವಯಸ್ಸು ಬೇಕಾದ್ರೆ ಬಿ ನ ಅರ್ಧ. 7ರ ಅರ್ಧ ಎಷ್ಟ್ರಿ? 3.5. ಒಂದ್ ವೇಳೆ ಇವು ಮೂರು ಕೂಡಿಸ್ರಿ ಏನ್ರಿ 27ಕ್ಕ ಇವು ಮೂರು ಸಮ ಆಗಲ್ವ್ರಿ. ಆಪ್ಷನ್ ಎ ರಾಂಗ್. ಆಪ್ಷನ್ ಬಿ ತೋರಿ ಎಷ್ಟ ಅದಾರಿ? ಬಿದು 8 ವರ್ಷ ಅಂದ್ರೆ ಎ ಇವನ್ಕಿಂತ 2 ವರ್ಷ ದೊಡ್ಡವ್ರಿ. 8ಕ್ಕೆ 2 ಕೂಡಿಸ್ರಿ 10. ಹಾಗಾದ್ರೆ ಸಿ ಬಿಗೆ ಎಷ್ಟ ಇರ್ತಲ್ರಿ? ಅರ್ಧ ವಯಸ್ಸ. 8ರ ಅರ್ಧ ಎಷ್ಟ್ರಿ? 4. ಒಟ್ಟು ಕೂಡಿಸ್ರಿ 14 ಅಂದ್ರ 18 4 22 ಆಗತ್ತ. ಅಂದ್ರೆ ಇದು 27ಕ್ಕ ಸಮ ಆಗಲ್ರಿ. 22 ಆಗತ್ತ. ಇದು 27ಕ್ಕ ಸಮ ಆಗಲ್ಲ. ಆಪ್ಷನ್ ಬಿ ಆಲ್ಸೋ ರಾಂಗು. ಆಪ್ಷನ್ ಸಿ ಎಷ್ಟು ಕೊಡ ನೋಡವ್ರೆ? 9 ಬಿ ನ ವಯಸ್ಸು ಆದ್ರೆ ಎ ನ ವಯಸ್ಸು 2 ವರ್ಷ ದೊಡ್ಡವ 11. ಹಾಗಾದ್ರೆ ಸಿ ನ ಅರ್ಧ ಬಿ ನ ಅರ್ಧ ಸಿ ಗಿರ್ತವ್ರಿ 4.5 ಅಂದ್ರೆ ಇವು ಒಟ್ಟು ಕೂಡಿಸ್ರಿ 27ಕ್ಕ ಏನಾಗಲ್ರಿ? ಇದು ಸಮ ಆಗಲ್ರಿ ಬರೇ. ಅದಕ್ಕೋಸ್ಕರ ಇದನ್ನ ರಾಂಗ. ಒನ್ಲಿ ನೋಡ್ರಿ ಬರೇ ಆಪ್ಷನ್ ಡಿ. ಬಿ ನ ವಯಸ್ಸು 10 ಅಂದ್ರೆ ಎ ನ ವಯಸ್ಸು 2 ವರ್ಷ ದೊಡ್ಡವ 12. ಹಾಗಾದ್ರೆ ನನಗ ಸಿ ನ ವಯಸ್ಸು ಕಂಡು ಹಿಡಿಬೇಕಾದ್ರೆ ಇದ್ರ ಅರ್ಧ. 10ರ ಅರ್ಧ ಎಷ್ಟ್ರಿ? 5. ಹಾಗಾದ್ರೆ 3 ಕೂಡಿಸ್ರಿ ಸರ ಎಷ್ಟು ಬರ್ತ ಹೇಳ್ರಿ? 27. ಸರಿಯಾದಂತ ಉತ್ತರ ಆಪ್ಷನ್ ಡಿ ಸರಿಯಾದಂತ ಉತ್ತರ. ಎಷ್ಟು ಸಿಂಪಲ್ ಅದ ನೋಡಿ ಸರ್. ಸ್ವಲ್ಪ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡ್ಬೇಕ್ರಿ ಗುರುಜಿ. ಮ್ಯಾಕ್ಸಿಮಮ್ ಏನ್ರಿ? ಪ್ರಾಕ್ಟೀಸ್ ಮಾಡ್ಬೇಕು. ಹಾಗಾದ್ರೆ ನೆಕ್ಸ್ಟ್ ನೋಡೋರ, ಇಲ್ಲಿ ನೋಡ್ರಿ, ಇದು UPSC ದೊಳಗೆ ಕೇಳಿದ್ರಿ. ಫ್ರಾಕ್ಷನ್ ಆಫ್ ಸೆಕೆಂಡ್ ದಾಗ ಲೆಕ್ಕ ಏನು ಇಲ್ರಿ ಅವ್ರೆ. ಜಸ್ಟ್ ಏನ್ ಕೊಡ ನೋಡ್ರಿ, ತಂದೆಯ ವಯಸ್ಸು ಮಗನ ವಯಸ್ಸಿನ 9ರಷ್ಟಿದೆ. ನೋಡ್ರಿ, ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಎಷ್ಟ್ರಿ? 9ರಷ್ಟಿದೆ. ನೆಕ್ಸ್ಟ್ ನೋಡವ್ರೆ, ಏನ್ರಿ? ತಾಯಿಯ ವಯಸ್ಸು ತನ್ನ ಮಗನ ವಯಸ್ಸಿನ 8ರಷ್ಟಿದೆ. ನೆಕ್ಸ್ಟ್ ಸೆಂಟೆನ್ಸ್ ಯಾರ್ದ ಅನುಪಾತ ಕೊಟ್ಟಾನ್ರಿ? ತಾಯಿ ಮತ್ತು ಮಗ. ತಾಯಿಯ ವಯಸ್ಸು ತನ್ನ ಮಗನ ವಯಸ್ಸಿನ 8ರಷ್ಟು ಅಂದ್ರೆ 8 ಅನುಪಾತ ಎಷ್ಟ್ರಿ? 1. ಬಟ್ ನನಗ ಹಿಂಟ್ಸ್ ಕೊಟ್ಟಾನ್ರಿ. ತಂದೆ ಹಾಗೂ ತಾಯಿಯ ವಯಸ್ಸಿನ ಮೊತ್ತ ಎಷ್ಟು ಕೊಡಾನ್ರಿ? 51 ಆದರೆ ಮಗನ ಈಗಿನ ವಯಸ್ಸು ಎಷ್ಟು? ಎಷ್ಟು ಸಿಂಪಲ್ ಅದ ನೋಡಿ ಸರ. ಇಲ್ಲಿ ಕಂಪ್ಯಾರಿಸನ್ ಹೆಂಗ್ ಮಾಡ್ಯ ನೋಡ್ರಿ. ತಂದೆ ಮತ್ತು ಮಗನ ಈಗಿನ ವಯಸ್ಸಿನ ಅನುಪಾತವು 9:1. ತಾಯಿ ಮತ್ತು ಮಗನ ಈಗಿನ ವಯಸ್ಸಿನ ಅನುಪಾತವು 8:1. ಅವರಿಬ್ಬರ ವಯಸ್ಸಿನ ಮೊತ್ತ ಎಷ್ಟದರಿ? 51. ಹಾಗಾದ್ರೆ ಯಾರ್ಯಾರ್ದು 51 ರೀ? ತಂದೆ ಮತ್ತು ತಾಯಿಯ ವಯಸ್ಸಿನ ಮೊತ್ತ 51 ಆದರೆ ಮಗನ ಈಗಿನ ವಯಸ್ಸು ಎಷ್ಟು? ಹಾಗಾದ್ರೆ ತಂದೆ ಮತ್ತು ತಾಯಿದು ವಯಸ್ಸಿನ ಮೊತ್ತ ಕೊಟ್ಟನಂದ್ರೆ ಎಕ್ಸ್ ಬೆಲೆ ಕಂಡು ಹಿಡಿಬೇಕಾದ್ರೆ ಮೊತ್ತಗಳು ಕೂಡಿಸ್ಬೇಕ್ರಿ ಅನುಪಾತ. ತಂದಿದು 9 ಅದರಿ, ತಾಯಿದು 8 ಭಾಗ. 9 + 8 ಎಷ್ಟ್ರಿ? 17 ಆಗತ್ರಿ. 51ಕ್ಕೆ 17 ಡಿವೈಡ್ ಮಾಡ್ರಿ. 17 1 17 3. ಹಾಗಾದ್ರೆ ಎಕ್ಸ್ = ಎಷ್ಟು ಭಾಗ ಬತ್ತು ಹೇಳಿ ಗುರುಜಿ? 3 ಭಾಗ. ನೀವು ಮಗಂದು ಇಲ್ಲೇರೆ ಇಂಟು ಮಾಡ್ರಿ, ಅಲ್ಲೇರೆ ಮಾಡ್ರಿ, ಆನ್ಸರ್ ಸೇಮ್. ಮಗಂದು 1 ಭಾಗ ಇಂಟು ಎಕ್ಸ್ ಬೆಲೆ 3. 3 1 ಎಷ್ಟ್ರಿ? 3. ಹಾಗಾದ್ರೆ ಮಗನ ವಯಸ್ಸು ಎಷ್ಟ್ರಿ? 3 ಸರಿಯಾದಂತ ಉತ್ತರ. ಓಕೆ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಸರ್, ಎಷ್ಟದರಿ? ಇಲ್ಲಿ ನೋಡ್ರಿ, ಬಹಳ ಸಿಂಪಲ್ ಇದ್ದಿರ್ತಾವ್ರಿ. ಪ್ರತಿ 3 ವರ್ಷಕ್ಕೆ ನೋಡ್ರಿ, ಪ್ರತಿ 3 ವರ್ಷಕ್ಕೆ ಒಂದರಂತೆ ಜನಿಸಿದ 5 ಮಕ್ಕಳ ಒಟ್ಟು ವಯಸ್ಸು 50 ವರ್ಷಗಳಾಗಿದ್ದರೆ ಅದರಲ್ಲಿ ಅತ್ಯಂತ ಚಿಕ್ಕ ಮಗುವಿನ ವಯಸ್ಸು ಎಷ್ಟು? ಎಲ್ಲಾ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ದಾಗ ಬಂದಿದ್ರಿ ಸರ್. ಬಹಳ ಸಿಂಪಲ್ ಇದ್ದಿರ್ತಾರೆ. ಏನು ಲೆಕ್ಕ ಕೊಟ್ಟಾನ ಆ ಬೇಸ್ ಮೇಲೆ ನಾವು ಟ್ರಿಕ್ಸ್ ಮುಖಾಂತರ ಹೆಂಗ್ ಮಾಡ್ಬೇಕು ಅನ್ನೋದು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಹೇಳ್ಕತ್ತಿದ್ರಿ. ಪ್ರತಿ 3 ವರ್ಷಕ್ಕೆ ಒಂದರಂತೆ ಜನಿಸಿದ 5 ಮಕ್ಕಳ ಒಟ್ಟು ವಯಸ್ಸು 50 ವರ್ಷಗಳಾದರೆ ಅದರಲ್ಲಿ ಅತ್ಯಂತ ಚಿಕ್ಕ ಮಗುವಿನ ವಯಸ್ಸು ಎಷ್ಟು? ಇವ್ರೆ ಇಲ್ಲಿ ಮಕ್ಕಳು ಎಷ್ಟು ಮಂದಿ ಅದಾರ್ರಿ? 5. 1 2 3 4 5. ಹಾಗಾದ್ರೆ ಅವ್ರು ಒಟ್ಟು ಮಂದಿದು ವಯಸ್ಸಿನ ಮೊತ್ತ ಎಷ್ಟದಾರಿ? 50 ವರ್ಷ. ಓಕೆ, ಮೊತ್ತ 50 ಅದರಿ. ನನಗ ಸರಾಸರಿ ಕಂಡಿಡ್ಬೇಕು. ಮೊತ್ತ 50. ಹಾಗಾದ್ರೆ ಒಟ್ಟು ಮಕ್ಕಳು ಎಷ್ಟು ಮಂದಿ ಅದಾರಿ? 5 ಅದಾರಿ. ಇದಕ್ಕ 5 ಡಿವೈಡ್ ಮಾಡ್ಬೇಕು. 5 1 ರೀ, 5 10 50. ಇದು ಏನು ಸರಾಸರಿ ವ್ಯಾಲ್ಯೂ ಬರ್ತಲ್ರಿ, ಅದು ಮಿಡಲ್ ಮಗುವಿಂದು. ಮಿಡಲ್ ಮಗುವಿಂದು ವಯಸ್ಸು ಏನ್ರಿ? 10 ತಿಳ್ಕೊಂಡೇವ ಅಂದ್ರೆ ಪ್ರತಿಯೊಂದು ಮಗುವಿನ ವಯಸ್ಸಿನ ಅಂತರ ಎಷ್ಟದರಿ? 3 ವರ್ಷ. ಪ್ರತಿ 3 ವರ್ಷ ಒಂದರಂತೆ ಜನಿಸವ್ರಿ.
ಅಂದ್ರ ಪ್ರತಿ ಮಗುವಿನ ವಯಸ್ಸಿನ ಅಂತರ 3 ಅಂದ್ರೆ ಹಿಂದ ಬರ್ಬೇಕಾದ್ರ 3 ಕಳಿಬೇಕು, ಮುಂದ್ ಹೋಗ್ಬೇಕಾದ್ರೆ 3 ಕೂಡಿಸ್ಬೇಕು. 10ಕ್ಕ 3 ಕಳೆದ್ರೆ ಎಷ್ಟ್ರಿ? 7. 7ಕ್ಕ 3 ಕಳೆದ್ರೆ ಎಷ್ಟ್ರಿ? 4. 10ಕ್ಕ 3 ಕೂಡಿಸಿದ್ರೆ ಎಷ್ಟ್ರಿ? 13. 13ಕ್ಕ 3 ಕೂಡಿಸಿದ್ರೆ ಎಷ್ಟ್ರಿ? 16. ಹಾಗಾದ್ರೆ ಅತ್ಯಂತ ಚಿಕ್ಕ ಮಗುವಿನ ವಯಸ್ಸು ಕೇಳಿದ್ರೆ ಎಷ್ಟು ಬರ್ತದೆ ಹೇಳಿ ಗುರುಜಿ? ಆಪ್ಷನ್ ಡಿ 4 ಸರಿಯಾದಂತ ಉತ್ತರ. ಓಕೆ, ಬಹಳ ಸಿಂಪಲ್ ಇದ್ದಿರ್ತಾರವ್ರೆ. ಹಾಗಾದ್ರೆ ಇಲ್ಲಿ ನೋಡವ್ರೆ ಎಷ್ಟು ಲಾಜಿಕ್ ಇದು. ಆಪ್ಷನ್ಸ್ ಥ್ರೂ ಫ್ರಾಕ್ಷನ್ ಆಫ್ ಸೆಕೆಂಡ್ ದಾಗ ಹೇಳ್ಬೋದ್ರಿ. ಏನ್ ಹೇಳ್ತಾ ನೋಡವ್ರೆ, ಒಬ್ಬ ಮನುಷ್ಯನ 15 ವರ್ಷಗಳ ನಂತರದ ವಯಸ್ಸು ಅವನ 15 ವರ್ಷಗಳ ಹಿಂದಿನ ವಯಸ್ಸಿನ 4ರಷ್ಟು ಇರುತ್ತದೆ. ಹಾಗಾದ್ರೆ ಅವನ ಈಗಿನ ವಯಸ್ಸು ಎಷ್ಟು? ನೋಡವ್ರೆ ಎಷ್ಟು ಸಿಂಪಲ್ ಕೇಳ್ತಾನ್ರಿ. ಏನ್ರಿ, ಒಬ್ಬ ಮನುಷ್ಯನ 15 ವರ್ಷಗಳ ನಂತರದ ವಯಸ್ಸು ಅವನ 15 ವರ್ಷಗಳ ಹಿಂದಿನ ವಯಸ್ಸಿನ 4ರಷ್ಟು ಇರುತ್ತದೆ. ಹಾಗಾದ್ರೆ ಅವನ ಈಗಿನ ವಯಸ್ಸು ಎಷ್ಟು ಬರ್ತದ ಕೇಳ್ತಾಂಡವ್ರೆ. ಹಾಗಾದ್ರೆ ಆಪ್ಷನ್ ನೋಡವ್ರೆ, ಆಪ್ಷನ್ ಎ 10 ಇದೆ, ಆಪ್ಷನ್ ಬಿ 15 ಇದೆ, ಆಪ್ಷನ್ ಸಿ ಎಷ್ಟ್ರಿ 20 ಇದೆ, ಆಪ್ಷನ್ ಡಿ ಎಷ್ಟದರಿ 25 ಇದೆ. ಓಕೆನಾ? ಏನ್ರಿ, ಎ 10, ಬಿ 15, ಸಿ 20, ಡಿ 25. ಹಾಗಾದ್ರೆ ಎಷ್ಟು ವರ್ಷಗಳ ನಂತರ ಹೇಳಿವ್ರೆ? 15 ವರ್ಷಗಳ ನಂತರ ಅಂದ್ರೆ ಇದಕ್ಕ 15 ವಯಸ್ಸು ಕೂಡಿಸ್ಬೇಕ್ರವ್ರೆ. ಅಂದ್ರೆ ಎಷ್ಟಾಗತ್ರಿ? 25. 15 ವರ್ಷಗಳ ಹಿಂದೆ, ಇಲ್ಲಿ 15 ವರ್ಷಗಳ ಹಿಂದೆ ಹೋಲಕ್ ಸಾಧ್ಯನೇ ಇಲ್ರಿ, ಇದು ಆಗ್ಲಿಕ್ ಸಾಧ್ಯ ಇಲ್ಲ. ಇದನ್ನು 15 ವರ್ಷಗಳ ಹಿಂದೆ 0 ಬರ್ತಿರ್ವ್ರೆ, ಇದನ್ನು ಹೋಲಕ್ ಸಾಧ್ಯ ಇಲ್ಲ. ಇದು ಹೋಗ್ಬೋದ್ರಿ. 15 ವರ್ಷಗಳ ನಂತರ ವಯಸ್ಸು ಎಷ್ಟ್ರಿ? 35. 15 ವರ್ಷಗಳ ಹಿಂದೆ ಎಷ್ಟ್ರಿ? 5. ನೋಡ್ರೆ ಈಗ ಪ್ರೆಸೆಂಟ್ 20 ವಯಸ್ಸದಂದ್ರೆ 15 ವರ್ಷಗಳ ಹಿಂದೆ 5. ಹಾಗಾದ್ರೆ 15 ವರ್ಷಗಳ ನಂತರ 35. ಹಾಗಾದ್ರೆ 15 ವರ್ಷಗಳ ಹಿಂದಿನ ವಯಸ್ಸಿನ 15 ವರ್ಷಗಳ ನಂತರ ವಯಸ್ಸಿನ ಎಷ್ಟರಷ್ಟು ಆಗ್ತಂತನ್ರಿ? 4ರಷ್ಟು ಆಗ್ಬೇಕು. ಹಾಗಾದ್ರೆ 5 7 35 ಆಗತ್ರಿ. ನನಗ 4 ಬೇಕ್ರಿ ಇಲ್ಲಿ. 5 4 20 ಬರ್ಬೇಕಾಗಿತ್ತು, ಇಲ್ಲಿ 35 ಬಂದು ಅಂದ್ರೆ ಆಪ್ಷನ್ ಸಿ ಆಲ್ಸೋ ರಾಂಗು. ಒನ್ಲಿ ನೋಡ್ರಿ ಇಲ್ಲಿ 15 ವರ್ಷದ ಹಿಂದೆ ಹೋರಿ. 25ಕ್ಕ 15 ಕಳೆದ್ರ 10, 25ಕ್ಕ 15 ವರ್ಷದ ನಂತರ ಅಂದ್ರೆ ಕೂಡಿಸ್ರಿ 40 ಬರುತ್ತೆ. ಬಟ್ ನನಗೇನ್ ಹೇಳ್ತಾನ್ರಿ, ಒಬ್ಬ ಮನುಷ್ಯನ 15 ವರ್ಷಗಳ ನಂತರದ ವಯಸ್ಸು ಅವನ 15 ವರ್ಷಗಳ ಹಿಂದಿನ ವಯಸ್ಸಿನ 4ರಷ್ಟು ಆಗುತ್ತದೆ. ಹಾಗಾದ್ರೆ ಅವಂದು ಈಗಿನ ವಯಸ್ಸು 25 ಅಂತ ತಿಳ್ಕೊಳಬ್ರಿ. 15 ವರ್ಷದ ನಂತರ 40, 15 ವರ್ಷಗಳ ಹಿಂದೆ 10 ಇತ್ತು. ಇದ್ರದ್ದು ಎಷ್ಟು ಪಟ್ಟು ಆಗ್ಬೇಕ್ರಿ? 4 ಪಟ್ಟು. 10 ಎಷ್ಟ್ಲೇ 40 ರೀ? 10 4 40, 4 ಪಟ್ಟು ಆಗುತ್ತೆ. ಹಾಗಾದ್ರೆ ಅವನ ಈಗಿನ ವಯಸ್ಸು ಅನ್ಸರ್ ಯಾವ್ದು ಬತ್ತು ಹೇಳಿ ಗುರುಜಿ? ಡಿ ಸರಿಯಾದಂತ ಉತ್ತರ. ಈ ರೀತಿ ಬರೀ ಫ್ರಾಕ್ಷನ್ ಆಫ್ ಸೆಕೆಂಡ್ ದಾಗ ನೀವು ಏನ್ ಮಾಡ್ಬೋದ್ರಿ? ಆನ್ಸರ್ ಮಾಡ್ಬೋದ್ರಿ ಸರ್. ಇಲ್ಲಿ ನೋಡವ್ರೆ, ಇಲ್ಲಿ ಸರಾಸರಿ ಬೇಸರ ನೋಡವ್ರೆ ಏನದ ರೀ? ಇಲ್ಲಿ ಸರಾಸರಿ ಅಂದ್ರೆ ನೋಡವ್ರೆ ಎ ಬಿ ಮತ್ತು ಸಿ 3 ಮಂದಿ ಅರ ರೀ. 3 ಮಂದಿದು ಸರಾಸರಿ ವಯಸ್ಸು ಅಂದ್ರೆ ಎಷ್ಟ್ರಿ? 10. ಸರಾಸರಿ ವಯಸ್ಸು 10 ಕೊಟ್ಟನಂದ್ರೆ ಹೆಂಗ್ ಬರಿಬೇಕು ನೋಡವ್ರಿ? ಇವಂದುನು 10 ಅಂದಂಗ್ರಿ, ಇವಂದುನು 10 ಅಂದಂಗ್ರಿ, ಇವಂದುನು 10 ಅಂದಂಗ್ರಿ. ಅಂದ್ರ ಟೋಟಲ್ ನೋಡವ್ರೆ 3 ಮಂದಿ ಯಾರ ಅಂದ್ರೆ ಇಂಟು 3 ಮಾಡಿದ್ರೆ 10 3 ಎಷ್ಟ್ರಿ? ಅದಕ್ಕೋಸ್ಕರ ಇಲ್ಲಿ ನೋಡವ್ರೆ ಸರಾಸರಿ 10 10 10 ಇತ್ತಂದ್ರೆ ನನಗ ಮೊತ್ತ ಕಂಡಿಡಿಬೇಕು. ಮೊತ್ತ ಕಂಡಿಡಿಬೇಕಾದ್ರೆ ವ್ಯಕ್ತಿಗಳು 3, 10 3 ಎಷ್ಟಾಗತ್ರಿ? 30 ಬರುತ್ತೆ. ಅದಕ್ಕೆ ಕೇರ್ಫುಲ್ ಆಗಿ ಏನ್ ಮಾಡ್ಬೇಕ್ರಿ? ಅಬ್ಸರ್ವೇಶನ್. ಇಲ್ಲಿ ನೋಡವ್ರೆ ಎ ಬಿ ಮತ್ತು ಸಿ ಎಂಬ 3 ಮಕ್ಕಳ ಈಗಿನ ವಯಸ್ಸಿನ ಅನುಪಾತ ಕೊಟ್ಟಾನ್ರಿ. ಎ ಬಿ ಮತ್ತು ಸಿ 3 ಮಂದಿದು ಅನುಪಾತ ಎಷ್ಟ್ರಿ? 1:3 ಎಷ್ಟ್ರಿ? 5. ಆ 3 ಮಕ್ಕಳ ಸರಾಸರಿ ವಯಸ್ಸು 15 ಆಗಿದ್ದಾರೆ. ಇವರೇ ಸರಾಸರಿ ವಯಸ್ಸು 15 ಆಗಿದ್ದಾರೆ. ಅತ್ಯಂತ ದೊಡ್ಡ ಮಗುವಿನ ವಯಸ್ಸು ಎಷ್ಟು? ಸರಾಸರಿ ಕೊಟ್ಟಾನವ್ರ 15 ಸರಾಸರಿ ಕೊಟ್ಟಾನಂದ್ರೆ ನಾವು ಮೊತ್ತ ಕಂಡಿಡಿಬೇಕಾದ್ರೆ ಏನ್ರಿ? ವ್ಯಕ್ತಿಗಳು 3 ಮಂದಿ 15ಕ್ಕ ಇಂಟು 3 ಮಾಡ್ರಿ ಮೊತ್ತ ಸಿಗುತ್ತ. 15 3 ಎಷ್ಟ್ರಿ? 45. ಮೊತ್ತ 45 ಬರ್ತಂದ್ರೆ ನನಗ ಪ್ರಶ್ನೆ ಏನ್ ಕೇಳ್ರಿ? ಅತ್ಯಂತ ದೊಡ್ಡ ಮಗುವಿನ ವಯಸ್ಸು ಎಷ್ಟು? ಮೊದಲ ಎಕ್ಸ್ ಬೆಲೆ ಕಂಡಿಡಿಬೇಕ್ರವ್ರೆ. ಮೊತ್ತ ಸಿಕ್ ಬಳಕ ಅನುಪಾತ ಏನ್ ಮಾಡ್ಬೇಕ್ರಿ? ಕೂಡಿಸ್ಬೇಕ್ರಿ. ಮೊತ್ತ ಅಂದ್ರೆ 5 3 8, 8 1 ಎಷ್ಟ್ರಿ? 9. 9 1 9 ರೀ. 9 5 45. ಎಕ್ಸ್ ಬೆಲೆ ಎಷ್ಟು ಬತ್ರಿ? 5. ನನಗ ಪ್ರಶ್ನೆ ಏನ್ ಕೇಳ್ತಾನ್ರಿ? ಅತ್ಯಂತ ದೊಡ್ಡ ಮಗುವಿನ ವಯಸ್ಸು ಅಂದ್ರ 5 ಇಂಟು ಎಕ್ಸ್ ಬೆಲೆ ಎಷ್ಟ್ರಿ? 5. 5 5 ಎಷ್ಟ್ರಿ? 25. ಸರಿಯಾದಂತ ಉತ್ತರ ಆಯ್ಕೆ ಯಾವ್ದು ಬರುತ್ತೆ ಹೇಳಿ ಗುರುಜಿ? ಡಿ ಸರಿಯಾದಂತ ಉತ್ತರ. ಹಾಗಾದ್ರೆ ಸಿ ನ ಈಗಿನ ವಯಸ್ಸು ಎಷ್ಟ್ರಿ? 25 ಬರುತ್ತೆ. ಈ ರೀತಿ ಏನ್ರಿ ಬಹಳ ಸಿಂಪಲ್ ಇದ್ದಿರ್ತವ್ರೆ. ಎಲ್ಲಾನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂತ ಪ್ರಶ್ನೆ. ಇಲ್ಲಿ ನೋಡವ್ರೆ ಇದು FDA ಕ್ವಶನ್ ಪೇಪರ್ ದಾಗ ಕೇಳಿದ್ರಿ ಸರ್, KPSC ಡಿಪಾರ್ಟ್ಮೆಂಟ್. ಏನ್ ಕೇಳ ನೋಡವ್ರೆ ಇಲ್ಲಿ ನೋಡ್ರಿ, ಹೆಂಡತಿಯ ವಯಸ್ಸಿನ ಸಂಖ್ಯೆಗಳನ್ನು
ಅದಲು ಬದಲು ಮಾಡಿದರೆ ನೋಡ್ರಿ, ಈ ಹೆಂಡತಿಯ ವಯಸ್ಸಿನ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದರೆ ಗಂಡನ ವಯಸ್ಸು ಬರುತ್ತದೆ. ಅದರ ಅದರ ಅವರ ವಯಸ್ಸಿನ ಆಕ್ಚುಲಿ ಅವರ ಆಗ್ಬೇಕು, ಅವರ ವಯಸ್ಸಿನ ಅಂತರ ಅವರ ವಯಸ್ಸಿನ ಮೊತ್ತದ 11ರಲ್ಲಿ 1 ಭಾಗವಾಗಿದ್ದರೆ ಆಗ ಪತ್ನಿಯ ವಯಸ್ಸು ಎಷ್ಟು ಬರುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾಂಡ್ರೆ, ಆಪ್ಷನ್ ಒಳಗ ಕೊಟ್ಟಿದ್ದೆಲ್ಲ ಏನ್ ಹೇಳಿದ್ರೆ ಹೆಂಡತಿಯ ವಯಸ್ಸು. ಹಾಗಾದ್ರೆ ಸಪೋಸ್ ಹೆಂಡತಿಯ ವಯಸ್ಸು 56 ಆದ್ರೆ ಗಂಡನ ವಯಸ್ಸು ಎಷ್ಟಾಗತ್ರಿ? 65 ಆಗುತ್ತದೆ. ಹಾಗಾದ್ರೆ ಅವರಿಬ್ಬರ ನಡುವಿನ ವ್ಯತ್ಯಾಸ ನೋಡವ್ರೆ, ನಡುವಿನ ವ್ಯತ್ಯಾಸ ತೋರಿ 65 ಒಳಗ 56 ಕಳಿರಿವ್ರೆ ಎಷ್ಟಾಗತ್ರಿ? 9. ಹಾಗಾದ್ರೆ ಅವರಿಬ್ಬರ ಮೊತ್ತದ 6 + 5 ಎಷ್ಟ್ರಿ? 11, 6 5 12 ಡಿವೈಡೆಡ್ ಬೈ ಎಸ್. ನೋಡವ್ರೆ, ಇದಕ್ಕೆ ಈಕ್ವಲ್ ಆಗಿರ್ಬೇಕು ಅಂದ್ರೆ ಅವರಿಬ್ಬರ ವಯಸ್ಸಿನ ಅಂತರವು ಅವರಿಬ್ಬರ ವಯಸ್ಸಿನ ಮೊತ್ತದ 11 1/11 ಭಾಗ ಆಗ್ಬೇಕಂತಾನ್ರಿ. ಹಾಗಾದ್ರೆ 121ಕ್ಕೆ 11 ಒಂದ್ಲೆ 11 11ಲೆ ಆಗತ್ತ. ಬಟ್ 9 ಮತ್ತು 11 ಈಕ್ವಲ್ ಆಗತ್ತನ್ರಿವರೇ, ನನಗೆ ಈಕ್ವಲ್ ಆಗ್ಬೇಕು, ಈಕ್ವಲ್ ಆಗಲಿಲ್ಲ, ಆಪ್ಷನ್ ಎ ರಾಂಗು. ಅದೇ ರೀತಿ ಆಪ್ಷನ್ ಬಿ ನೋಡವ್ರೆ, ಹೆಂಡತಿಯ ವಯಸ್ಸು 45 ಆದ್ರೆ ಗಂಡನ ವಯಸ್ಸು ಇದೇ ಅಂಕೆಗಳು ಅದಲು ಬದಲು ಮಾಡಿದ್ರೆ ಗಂಡನ ವಯಸ್ಸು. ಹೆಂಡತಿಗೆ 45 ಆದ್ರೆ ಗಂಡಗ ಎಷ್ಟಾಗತ್ತೆ ಹೇಳಿವ್ರೆ? ಅದಲು ಬದಲು ಮಾಡಿದ್ರಿ 54. ಇವರಿಬ್ಬರ ವ್ಯತ್ಯಾಸ ರೀ 54 45 ತೆಗಿರಿ 9 ಬರೀತದ್ರಿ. ಹಾಗಾದ್ರೆ ಅವರಿಬ್ಬರ ವಯಸ್ಸಿನ ವ್ಯತ್ಯಾಸವು ಅವರಿಬ್ಬರ ವಯಸ್ಸಿನ ಮೊತ್ತ ನೋಡವ್ರೆ ಎಷ್ಟ್ರಿ? ಮೊತ್ತದ 1/11 ಭಾಗ ನೋಡವ್ರೆ, ಮೊತ್ತದ 11ರಲ್ಲಿ 1 ಭಾಗವಾಗಿದ್ದರೆ ಹಾಗಾದ್ರೆ ಅದಕ್ಕೆ ಸಮನಾಗಿರ್ಬೇಕು. 11 ಒಂದ್ಲೆ 11 9ಲೆ 99, ಇಲ್ಲಿನೂ 9 ಬರುತ್ತೆ, ಇಲ್ಲಿನೂ 9 ಬರುತ್ತೆ, ಎರಡೂ ಸಮನಾಗಿ ಬರ್ತಂದ್ರ ಆನ್ಸರ್ ಯಾವ್ದು ಬರುತ್ತೆ ಹೇಳಿ ಸರ? ಆಪ್ಷನ್ ಬಿ ಸರಿಯಾದಂತ ಉತ್ತರ. ಓಕೆ, ಎಷ್ಟು ಸಿಂಪಲ್ ಅದ ನೋಡವ್ರೆ, ಎರಡು ಕುರಿದು ಭಾಗ ಈಕ್ವಲ್ ಬತ್ತು, ಅದಕ್ಕೆ ಬಿ ಸರಿಯಾದಂತ ಉತ್ತರ. ಇದು FDA ಕ್ವಶನ್ ಪೇಪರ್ದಾಗ ಕೇಳಿದ್ರಿ ಅವ್ರೆ. ಇಲ್ಲಿ ನೋಡವ್ರೆ ಎಷ್ಟು ಸಿಂಪಲ್ ಅದ ನೋಡ್ರಿ ಗುರುಜಿ ಇದು. ಇಲ್ಲಿ ನೋಡ್ರಿ, ವಿಮಲಾ ಏನ್ರಿ 6 ವರ್ಷಗಳ ಹಿಂದೆ ಮದುವೆಯಾಗಿದ್ದಾಳೆ. ನೋಡಿ ಸರ, ವಿಮಲಾ 6 ವರ್ಷಗಳ ಹಿಂದೆ ಮದುವೆಯಾಗಿದ್ದಾಳೆ. ಅವಳ ಈಗಿನ ವಯಸ್ಸು ಅವಳ ಮದುವೆಯ ವಯಸ್ಸಿನ 1 ಪೂರ್ಣಾಂಕ. ಇದು ನೋಡವ್ರೆ, ಇದು ಯಾವ ರೀತಿ ಅಂದ್ರೆ 1/4 ಇದೆ. ಏನ್ ಹೇಳಿವ್ರೆ? 1/4 ಇದೆ. ಮತ್ತು ಅವಳ ಮಗನ ವಯಸ್ಸು ಅವಳ ವಯಸ್ಸಿನ 1/10 ಇದೆ. ಹಾಗಾದ್ರೆ ಅವಳ ಮಗನ ವಯಸ್ಸನ್ನು ಕಂಡು ಹಿಡಿಯಿರಿ. ಎಷ್ಟು ಸಿಂಪಲ್ ಅದ ನೋಡ್ರಿ. ಹಾಗಾದ್ರೆ ಇವ್ರೆ ವಿಮಲಾ ಎಷ್ಟು ವರ್ಷಗಳ ಹಿಂದೆ ಮದುವೆ ಆಗ್ಯಾಳ್ರಿ? 6 ವರ್ಷದ ಹಿಂದೆ ಮದುವೆ ಆಗ್ಯಾಳ್ರಿ. ಹಾಗಾದ್ರೆ ಅವಳ ಈಗಿನ ವಯಸ್ಸು ಮದುವೆಯ ವಯಸ್ಸಿನ ಎಷ್ಟಂತಂದ್ರಿ? 1/4 ಅಂದ್ರೆ ಹೆಂಗ್ ಮಾಡ್ಕೋತೀರಿ ಇವ್ರೆ? ಇದು ಪೂರ್ಣಾಂಕ ಇದ್ದಿದ್ದು ಮಿಶ್ರ ಭಿನ್ನ ರಾಶಿ ಇದ್ದಿದ್ದು ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಬೇಕ್ರಿ. 4 ಒಂದ್ಲೆ 4, 4 + 1 ಎಷ್ಟ್ರಿ? 5 ಡಿವೈಡೆಡ್ ಬೈ ಎಷ್ಟ್ರಿ? 4. ಹಾಗಾದ್ರೆ 5 ಡಿವೈಡೆಡ್ ಬೈ 4. ಮದ್ವಿ ಆಗೋತ್ತಿಗೆ ಆಕಿದು ವಯಸ್ಸು 4 ಇತ್ರಿ, ಈ ಸದ್ಯದ ವಯಸ್ಸು ಎಷ್ಟ್ರಿ? 5. ಹಾಗಾದ್ರೆ ಏನ್ ಹೇಳ್ರಿ ಅವರೇ? ಅವಳ ಈಗಿನ ವಯಸ್ಸು ಮದುವೆಯ ವಯಸ್ಸಿನ 1/4 ಅಂದ್ರ ಮ್ಯಾಲಿಂದು ಈಗಿನ ವಯಸ್ಸು, ಇದು ಮದುವೆಯ ವಯಸ್ಸು. ಹಾಗಾದ್ರೆ ಎಷ್ಟು ಗ್ಯಾಪ್ ಕೊಟ್ಟನ್ರಿ? ಮದುವೆಯ ವಯಸ್ಸು ಈಗಿನ ವಯಸ್ಸ್ರಿ 6, ಗ್ಯಾಪ್ 6 ಅದಪ್ಪ ಅಂದ್ರೆ ಇದು ವ್ಯತ್ಯಾಸ ಅಂದಂಗ್ರಿ. 5 ಒಳಗ 4 ಕಳೀರಿ 1 ಬರ್ತರಿ, 6ಕ್ಕೆ 1ರಲ್ಲೇ ಡಿವೈಡ್ ಮಾಡಿದ್ರೆ ಎಷ್ಟ್ರಿ? 6 ಬರುತ್ತ. ಇದೇ ಎಕ್ಸ್ ಬೆಲೆ ಆಗಿರ್ತಾರ ಅವ್ರ. ಹಾಗಾದ್ರೆ ಅದು ಯಾರ್ದ್ರಿ? ವಿಮಲಾನ ಈಗಿನ ವಯಸ್ಸು ಕಂಡು ಹಿಡಿಬೇಕಾದ್ರೆ ಈಗಿನ ಅನುಪಾತ ಎಷ್ಟದರಿ ವಿಮಲಾ ಅಂದ್ರಿ? 5 × x ಬೆಲೆ ಎಷ್ಟ್ರಿ? 6. 5 6ಲೆ ಎಷ್ಟ್ರಿ? 30. ವಿಮಲಾಳ ಈಗಿನ ವಯಸ್ಸು 30 ಆದ್ರ ಆಕೆ ನೋಡ್ರಿ, ವಿಮಲಾ ಮತ್ತು ಆಕಿನ ಮಗಲ್ದ ವಯಸ್ಸು ಕೇಳಿವ್ರೆ, ವಿಮಲಾ ಮತ್ತು ಮಗ. ಹಾಗಾದ್ರೆ ಎಷ್ಟು ಭಾಗದ ಹೇಳಿವ್ರೆ? ಮಗನಿಗೆ 1 ಭಾಗ ಇದ್ರೆ ತಾಯಿಗೆ 10 ಭಾಗ ಇಲ್ಲದ ನೋಡವ್ರೆ. ಏನ್ರಿ? ಅವಳ ಮಗನ ವಯಸ್ಸು ಅವಳ ಮಗನ ನೋಡ್ರಿ, ಅವಳ ಮಗನ ವಯಸ್ಸು ಅವಳ ವಯಸ್ಸಿನ 1/10 ಮಗನಿಗೆ 1 ಭಾಗ ಇದ್ರೆ ತಾಯಿಗೆ 10, ತಾಯಿದು ಈಗಿನ ವಯಸ್ಸು ನನಗೆ ಸಿಕ್ಕದ್ರವ್ರೆ ಎಷ್ಟದ ಹೇಳಿವ್ರೆ? ತಾಯಿದು ಭಾಗ 10 ಅದರಿ, ವಯಸ್ಸು 30. ಹಾಗಾದ್ರೆ ಮಗಂದು 1 ಭಾಗ ಆದ್ರೆ ಎಷ್ಟು? 10 ಎಷ್ಟ್ಲೆ 30 ರೀ? 10 3ಲೆ 30. ಹಾಗಾದ್ರೆ ಎಕ್ಸ್ ಬೆಲೆ ಹಿಯರ್ 3 ಬರ್ತಂದ್ರೆ ಇಲ್ಲಿ ಆಲ್ಸೋ ಎಕ್ಸ್ ಬೆಲೆ 3. 1 3ಲೆ ಎಷ್ಟ್ರಿ? 3 ಬರುತ್ತೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಹೇಳಿ ಸರ? ಆಪ್ಷನ್ ಸಿ ಸರಿಯಾದಂತ ಉತ್ತರ. ವೆರಿ ವೆರಿ ಸಿಂಪಲ್ ಇದಿರ್ತಾರೆ. ಜಸ್ಟ್ ಕೇರ್ಫುಲ್ ಆಗಿ ಏನ್ ಮಾಡ್ಬೇಕ್ರಿ? ಅನಾಲಿಸಿಸ್ ಮಾಡ್ಬೇಕು. ಇಲ್ಲಿ ನೋಡು, ಇಲ್ಲಿ ಯಾವ ರೀತಿ ಸ್ವಲ್ಪ ಚೇಂಜ್ ಕೊಟ್ಟಾನ. ಏನ್ರಿ? ರಾಧಾಳ ಈಗಿನ ವಯಸ್ಸು ಅವಳ ತಂದೆಯ ವಯಸ್ಸಿನ 1/6 ಇದೆ. ಇವ್ರೆ ರಾಧಾ ಮತ್ತು ಅವಳ ತಂದೆಯ ವಯಸ್ಸು ಕೊಟ್ಟ ನೋಡವ್ರೆ. ರಾಧಾ ಮತ್ತು ಅವಳ ತಂದೆಯ ವಯಸ್ಸು, ರಾಧಾಳ ಈಗಿನ ವಯಸ್ಸು ಅವಳ ತಂದೆಯ ವಯಸ್ಸಿನ 1/6 ಇದೆ ಅಂದ್ರೆ
ತಂದಿಗೆ 1 ವಯಸ್ಸಿತ್ತಂದ್ರ ರಾಧಾಗ 1 ವಯಸ್ಸಿತ್ತಂದ್ರ ಅವ್ರ ತಂದಿಗೆ ಎಷ್ಟ್ ಇರ್ಬೇಕ್ರಿ 6. ಯಾಕಂದ್ರೆ ತಂದೆ ಮಗಳಕ್ಕಿಂತ ಏನಿರ್ತಾನ್ರಿ ದೊಡ್ಡವ್ ಇರ್ತಾನ್ರಿ ಅವ್ರೆ. ನೋಡ್ರಿ ರಾಧಾಳ ಈಗಿನ ವಯಸ್ಸು ಅವಳ ತಂದೆಯ ವಯಸ್ಸಿನ 1/6 ಹಾಗಾದ್ರೆ ರಾಧಾಗ 1 ಇತ್ತಂದ್ರ ತಂದಿಗೇನ್ರಿ 6. ಇದು ಯಾವಾಗಿಂದ ಹೇಳಿವ್ರೆ ಈಗಿನ ವಯಸ್ಸು. ನೆಕ್ಸ್ಟ್ ಏನ್ ಹೇಳ್ತಾ ನೋಡವ್ರೆ, ಅವಳ ತಂದೆಯ ವಯಸ್ಸು 10 ವರ್ಷಗಳ ನಂತರ. ನೋಡ್ರಿ 10 ವರ್ಷಗಳ ನಂತರ ರಾಧಾಳ ತಂದೆಯ ವಯಸ್ಸು, ಯಾರ ತಂದೆಯ ವಯಸ್ಸ್ರಿ ರಾಧಾಳ ತಂದೆಯ ವಯಸ್ಸು ಸುಧಾಳ ವಯಸ್ಸಿನ 2ರಷ್ಟು ಆಗುತ್ತದೆ. ನೋಡ್ರಿ ಎಷ್ಟು ಇಂಡೈರೆಕ್ಟ್ ಆಗಿ ಹೆಂಗ್ ಕೊಡ್ತಾ ನೋಡವ್ರೆ. ಏನ್ರಿ ಫಸ್ಟ್ ಗೆ ಏನ್ ಕೊಡನ್ರಿ, ರಾಧಾಳ ಈಗಿನ ವಯಸ್ಸು ಅವಳ ತಂದೆಯ ವಯಸ್ಸಿನ 1/6 ಇದ್ದು, ಮತ್ತು 1/6 ಅಂದ್ರೆ ರಾಧಾಳ ಈಗಿನ ವಯಸ್ಸು 1 ಇದ್ರೆ ಅವ್ರ ಅಪ್ಪಂಗ 6. ನೆಕ್ಸ್ಟ್ 10 ವರ್ಷಗಳ ನಂತರ ರಾಧಾಳ ತಂದೆಯ ವಯಸ್ಸು ಸುಧಾಳ ವಯಸ್ಸಿನ 2ರಷ್ಟು ಆಗುತ್ತದೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಕೂಡ ನೋಡಿದ್ರೆ, ಸುಧಾ 5 ವರ್ಷಗಳ ಹಿಂದೆ ತನ್ನ 5ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾಳೆ. ಸುಧಾ 5 ವರ್ಷಗಳ ಹಿಂದೆ ತನ್ನ 5ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾಳೆ. ಹಾಗಾದ್ರೆ ರಾಧಾಳ ಈಗಿನ ವಯಸ್ಸನ್ನು ಕಂಡುಹಿಡ್ರಿ ಅಂತಂದ್ರೆ, ಹಾಗಾದ್ರೆ ರಾಧಾಳ ಈಗಿನ ವಯಸ್ಸು ನನಗೆ ಇಂಡೈರೆಕ್ಟ್ ಆಗಿ ರಾಧಾಳ ಈಗಿನ ವಯಸ್ಸು ಆದ್ರ ಇಲ್ಲಿ ರಾಧಾಂದ ಈಗಿನ ವಯಸ್ಸು ಬೇಕಾದ್ರೆ ತಂದಿದ ಈಗಿನ ವಯಸ್ಸು ನಮಗ ಗೊತ್ತಿರ್ಬೇಕ್ರಿ ಬರೇ. ಹಾಗಾದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ 10 ವರ್ಷಗಳ ನಂತರ ಸುಧಾ ಮತ್ತು ಅವ್ರ ತಂದಿದ ವಯಸ್ಸಿನ ಅನುಪಾತದರೆ. ಹಾಗಾದ್ರೆ ಸುಧಾಳ ವಯಸ್ಸು ಕೊಟ್ಟಾನ್ರಿ, ಇಂಡೈರೆಕ್ಟ್ ಆಗಿ ಕೊಟ್ಟಾನ್ರಿ. ಇಲ್ಲಿ ನೋಡವ್ರೆ, ಸುಧಾ 5 ವರ್ಷಗಳ ಹಿಂದೆ ತನ್ನ 5ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾಳೆ. ಇವ್ರೆ 5 ವರ್ಷದ ಹಿಂದೆ ತನ್ನ 5ನೇ ಹುಟ್ಟುಹಬ್ಬ ಅಂದ್ರ 5 ವರ್ಷದ ಹಿಂದೆ ಸುಧಾಗ ಎಷ್ಟು ವಯಸ್ಸಿತ್ರಿ, 5 ವರ್ಷದ ಹಿಂದೆ 5 ಇತ್ರಿ. 5 ವರ್ಷದ ಹಿಂದೆ 5 ಇತ್ತಂದ್ರ ಈಗ ಸುಧಾಗ ಎಷ್ಟಾಗಿರ್ತಿರವ್ರೆ, ಈಗ ಸುಧಾಳ ವಯಸ್ಸು ಎಷ್ಟ್ರಿ 10. 5 ವರ್ಷದ ಹಿಂದೆ 5ನೇ ಹುಟ್ಟುಹಬ್ಬ ಆಚರಿಸ್ಕೊಂಡಾಳಂದ್ರೆ 5 + 5 ಎಷ್ಟ್ರಿ 10. ಹಾಗಾದ್ರೆ ಸುಧಾಳ ಈಗಿನ ವಯಸ್ಸು 10 ಆದ್ರೆ ಇಲ್ಲಿ ನನಗ ಅನುಪಾತ ಸುಧಾ ಮತ್ತು ತಂದಿದು ಯಾವಾಗಿನ ಅನುಪಾತ ಅದರಿ 10 ವರ್ಷಗಳ ನಂತರ. ಈಗಿನ ವಯಸ್ಸು 10 ಆದ್ರೆ 10 ವರ್ಷಗಳ ನಂತರ ಅಂದ್ರೆ 10ಕ್ಕೆ 10 ಕೂಡಿಸಿರ್ವ್ರೆ. ಯಾಕಂದ್ರೆ ಇಲ್ಲಿ ಅನುಪಾತ 10 ವರ್ಷದ ನಂತರ ಅದಂದ್ರೆ ವಯಸ್ಸುನು ಏನ್ ಮಾಡ್ಬೇಕ್ರಿ 10 ವರ್ಷ ಕೂಡಿಸ್ಬೇಕ್ರಿ. 10ಕ್ಕೆ 10 ಕೂಡಿಸಿದ್ರೆ ಎಷ್ಟಾಗತ್ತೆ ಹೇಳಿವ್ರೆ 20 ವರ್ಷ. 10 ವರ್ಷದ ನಂತರ ಸುಧಾಗ 20 ವರ್ಷ ಆದರೆ ತಂದಿಗ್ ನೋಡವ್ರೆ 1 ಎಷ್ಟಲೇ 20 ರೀ, 1 20 20 ಸುಧಾಳದ ಭಾಗ x 20 ಆದ್ರೆ ತಂದಿದ್ನು x ಭಾಗ 20, 22 ಎಷ್ಟ್ರಿ 40. ಇದು ಯಾರ್ದ್ರಿ ರಾಧಾಳ ತಂದೆಯ ವಯಸ್ಸು 40 ಯಾವಾಗ್ರಿ ಇದು 10 ವರ್ಷಗಳ ನಂತರ. ಇವ್ರೆ 10 ವರ್ಷಗಳ ನಂತರ ನನ್ನ ವಯಸ್ಸು 40 ಆದರೆ ನನ್ನ ಈಗಿನ ವಯಸ್ಸು ಅಂದ್ರೆ ಏನ್ರಿ 10 ವರ್ಷ ನಾ ಹಿಂದೆ ಬರ್ತೇನೆ ಬರೇ. ಅದಕ್ಕೋಸ್ಕರ 10 ವರ್ಷಗಳ ನಂತರ ನನ್ನ ವಯಸ್ಸು 40, ನನ್ನ ಈಗಿನ ವಯಸ್ಸು ಅಂದ್ರೆ 40 10 ಕಳೆರಿ 30. ತಂದಿದ್ದು ಈಗಿನ ವಯಸ್ಸು ರಾಧಾಳ ತಂದೆಯ ವಯಸ್ಸು 30 ಆದ್ರೆ ಮಗಳ ಈಗಿನ ವಯಸ್ಸು ಈಜಿ ಸಿಗುತ್ತ್ರಿ. 6 ಎಷ್ಟಲೇ 30 ರೀ, 6 5ಲೇ 30. ಎಕ್ಸ್ ದ ಬೆಲೆ 5 ಬರ್ತಂದ್ರೆ ಹಿಯರ್ ಆಲ್ಸೋ ಎಕ್ಸ್ ದ ಬೆಲೆ 5 ರೀ. ಹಾಗಾದ್ರೆ ನೋಡವ್ರೆ 1 5ಲೇ ಎಷ್ಟ್ರಿ 5 ಬರುತ್ತೆ. ಹಾಗಾದ್ರೆ ರಾಧಾಳ ಈಗಿನ ವಯಸ್ಸು ಎಷ್ಟ್ರಿ, ಆಪ್ಷನ್ ಡಿ ಎಷ್ಟು ಬರುತ್ತೆ ಹೇಳಿ ಗುರುಜಿ, 5 ವರ್ಷ ಸರಿಯಾದಂತ ಉತ್ತರ. ಓಕೆ, ನೆಕ್ಸ್ಟ್ ನೋಡೋಣ ಏನ್ ಕೊಟ್ಟ ನೋಡವ್ರೆ. ಈಗ ಜಸ್ಟ್ ಒಂದು ಹಿಂಟ್ಸ್ ನೋಡವ್ರೆ. ಈಗ ನೋಡ್ರೆ ಒಬ್ಬ ವ್ಯಕ್ತಿದು ಈಗಿನ ವಯಸ್ಸು 30, ಇನ್ನೊಬ್ಬ ವ್ಯಕ್ತಿದು ಈಗಿನ ವಯಸ್ಸು ಎಷ್ಟ್ರಿ 40. ಇವ್ರ ಇಬ್ಬರ ನಡಬರಕ ಡಿಫರೆನ್ಸ್ ಎಷ್ಟದ ಹೇಳಿ ಗುರುಜಿ, 10 ವರ್ಷ. ಕೇರ್ಫುಲ್ ಆಗಿ ನೋಡವ್ರೆ. ಏನ್ರಿ, ಒಬ್ಬ ವ್ಯಕ್ತಿಯ ವಯಸ್ಸು 30, ಇನ್ನೊಬ್ಬ ವ್ಯಕ್ತಿಯ ವಯಸ್ಸು ಎಷ್ಟ್ರಿ 40. ಅವ್ರ ಇಬ್ಬರ ನಡಬರಕ ವಯಸ್ಸಿನ ಅಂತರ ಎಷ್ಟದ ರೀ 10 ವರ್ಷ ಇದೆ. ಎಷ್ಟ್ರಿ 10. ಈಗ 5 ವರ್ಷದ ಹಿಂದೆ ಹೋಗಮ್ರಿ. 30ರೊಳಗ 5 ವರ್ಷ ಕಳೆರಿ ಎಷ್ಟು ಬರ್ತ್ರಿ 25. ಈಗ ಇದ್ರಾಗ 5 ವರ್ಷ ಕಳೆರಿ ಎಷ್ಟು ಬರ್ತಾರೆ 40ರೊಳಗ 5 ಕಳೆದ್ರಿ 35. ಹಾಗಾದ್ರೆ 5 ವರ್ಷದ ಹಿಂದೆ ಅವರ ವಯಸ್ಸಿನ ಅನುಪಾತ ಎಷ್ಟಿತ್ರಿ 10. ಇನ್ನ ಬೇಕಾದ್ರೆ 5 ವರ್ಷದ ನಂತರ ಬರೀರವ್ರೆ. 5 ವರ್ಷದ ನಂತರ ಅಂದ್ರೆ 30ಕ್ಕೆ 5 ಕೂಡಿಸಿದ್ರೆ 35, 40ಕ್ಕೆ 5 ಕೂಡಿಸಿದ್ರೆ ಎಷ್ಟ್ರಿ 45. ಇವಾಗ ಡಿಫ್ರೆನ್ಸ್ ನೋಡ್ರಿ, ಇವಾಗನು 10. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ, ಯಾವುದೇ ಇಬ್ಬರು ವ್ಯಕ್ತಿಗಳದು ವಯಸ್ಸಿನ ಅಂತರ ನೀವು ಹಿಂದರೇ ಹೋರಿ, ನಂತರರೇ ಬರ್ರಿ, ಈಗರೇ ಬರ್ರಿ, ಯಾವಾಗ ಬೆಕ್ಕದಾಗ ಹೋದೋರ್ನು ಅವರಿಬ್ಬರ ವಯಸ್ಸಿನ ಅಂತರ ಏನಿರ್ಬೇಕು ಹೇಳಿ ಸ್ನೇಹಿತರೆ, ಸೇಮ್ ಬರ್ಬೇಕು, ಏನೂ ಚೇಂಜ್ ಆಗಲ್ರಿ. ಅನ್ರಿ ಅವರಿಬ್ಬರ ವಯಸ್ಸಿನ ಅಂತರ ಏನಿರ್ಬೇಕು ಹೇಳಿ ಸ್ನೇಹಿತರೆ, ಸೇಮ್ ಇರುತ್ತೆ, ಏನೂ ಚೇಂಜ್ ಆಗಲ್ಲ. ಅದಕ್ಕೆ ಸ್ವಲ್ಪ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಗಳನ್ನು ಏನ್ ಮಾಡ್ಕೋಬೇಕ್ರಿ ಅರ್ಥ. ಇಲ್ಲಿ ಬರೀವರೆ, ಇಬ್ಬರ ವ್ಯಕ್ತಿಗಳ ವಯಸ್ಸಿನ ಅಂತರ 20 ವರ್ಷ.
ನೋಡ್ರಿ ಇಬ್ಬರ ವ್ಯಕ್ತಿಗಳಾರಿ ಅವರ ವಯಸ್ಸಿನ ಅಂತರ ಡಿಫ್ರೆನ್ಸ್ ಎಷ್ಟದಾರಿ 20. ನನಗ ಏನ್ ಕೊಟ್ಟ ನೋಡ್ರಿ 5 ವರ್ಷಗಳ ಹಿಂದೆ ದೊಡ್ಡವನು ಸಣ್ಣವನಿಗಿಂತ ನೋಡ್ರಿ ದೊಡ್ಡವನು ಯಾರಿಗಿಂತ ರೀ ಸಣ್ಣವನಿಗಿಂತ 2 ಪಟ್ಟು ದೊಡ್ಡವನಾದರೆ 2 ಪಟ್ಟು ದೊಡ್ಡವನಾದರೆ ಅವರ ಈಗಿನ ವಯಸ್ಸುಗಳು ಕ್ರಮವಾಗಿ ಎಷ್ಟು ಅಂತ ಹೇಳಿ ಪ್ರಶ್ನೆ ಕೇಳ್ತಾ ನೋಡ್ರಿ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಏನ್ ಮಾಡ್ಬೇಕ್ರಿ ಜಸ್ಟ್ ಅಬ್ಸರ್ವೇಷನ್ ಮಾಡ್ಬೇಕ್ರಿ. ಈಗ ಇದು ಅನುಪಾತ 5 ವರ್ಷದ ಹಿಂದೆ ಅದಾರೆ ಬಟ್ ವ್ಯತ್ಯಾಸ ಎಷ್ಟದರಿ 20. ನಾ ಹೇಳಿದ್ರಿ ಹಿಂದೆನು ಅವರಿಬ್ಬರ ನಡುವಿನ ವ್ಯತ್ಯಾಸ 20, ಈಗನು 20, ನಂತರನು 20. ಹಾಗಾದ್ರೆ ಇಲ್ಲಿ ನೋಡವ್ರೆ ವ್ಯತ್ಯಾಸ ಕೊಟ್ಟನಂದ್ರ ಅನುಪಾತ ಮೈನಸ್ ರೀ. 2 ಒಳಗ 1 ಕಳೆದ್ರೆ ಎಷ್ಟ್ರಿ 1, 20ಕ್ಕ 1 ಡಿವೈಡ್ ಮಾಡಿದ್ರ ಮತ್ತ ಏನ್ ಬರ್ತರಿ 20. ಹಾಗಾದ್ರೆ ಇಲ್ಲಿ ಜಸ್ಟ್ ನೋಡವ್ರೆ ಇದಕ್ಕ ನಾವು 20 ಇಂಟು ಮಾಡಿದೆವಪ್ಪ ಅಂದ್ರೆ ಇದು ಯಾವಾಗಿನ ವಯಸ್ಸ್ರಿ 5 ವರ್ಷದ ಹಿಂದಿನ ವಯಸ್ಸು ಸಿಗುತ್ತೆ. 22 ಎಷ್ಟ್ರಿ 40, 21 ಎಷ್ಟ್ರಿ 20. ಹಾಗಾದ್ರೆ ಎಸ್ ಈಗ ಎಷ್ಟು ಬತ್ತು ಹೇಳಿ ಗುರುಜಿ ಎಸ್ ಎಷ್ಟು ಪಟ್ಟು ರೀ 5 ಪಟ್ಟು. ಸಾರಿ ರೀ 2 ಪಟ್ಟು ಅಲ್ಲ, ಸ್ವಲ್ಪ ಮೈನರ್ ಮಿಸ್ಟೇಕ್ ಆಯ್ತು ಗುರುಜಿ. ಜಸ್ಟ್ ನೋಡುವ ಏನ್ರಿ ಇಲ್ಲಿ ಇಬ್ಬರ ವ್ಯಕ್ತಿಗಳ ವಯಸ್ಸಿನ ಅಂತರ ಎಷ್ಟದ ರೀ 20. ಹಾಗಾದ್ರೆ ಇಲ್ಲಿ ನೋಡೋರೆ 5 ವರ್ಷಗಳ ಹಿಂದೆ ದೊಡ್ಡವನು ಸಣ್ಣವನಿಗಿಂತ, ಇಲ್ಲಿ ಇಂಪಾರ್ಟೆಂಟ್ ನೋಡವ್ರೆ ಸ್ವಲ್ಪ ಗ್ರಾಮೆಟಿಕಲಿ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಗುರುಜಿ ಜಸ್ಟ್ ಅಬ್ಸರ್ವೇಷನ್ ಮಾಡವ್ರೆ. ದೊಡ್ಡವನು ಸಣ್ಣವನಿಗಿಂತ ಇಲ್ಲಿ ನಾ ಏನ್ ಮಾಡೇನ್ರಿ 2 ಪಟ್ಟು ತೊಗೊಂಡ್ರೆ ಅದೇ ಆನ್ಸರ್ ಕರೆಕ್ಟ್ ಆಗತ್ರಿ. ಬಟ್ ನಮ್ಗ ಲೆಕ್ಕದಾಗ ಏನ್ ಕೊಟ್ಟನ ಅದು ನೋಡ್ಬೇಕಲ್ರಿ. 5 ಪಟ್ಟು ಇದೆ. 5 ಪಟ್ಟು ಅಂದ್ರ ನಾವ್ ಹೆಂಗ್ ಬರ್ಕೋಬೇಕ್ರಿ 5:1 ಬರಿಬೇಕು ಸರ್. ಏನ್ರಿ 5:1 ಏನ್ರಿ 5 ವರ್ಷಗಳ ಹಿಂದೆ ದೊಡ್ಡವನು ಸಣ್ಣವನಿಗಿಂತ 5 ಪಟ್ಟು ದೊಡ್ಡವನಾದರೆ ಅವರ ಈಗಿನ ವಯಸ್ಸುಗಳು ಕ್ರಮವಾಗಿ ಎಷ್ಟು ಇವ್ರೆ. ಇಲ್ಲಿ ಅನುಪಾತ ಇಲ್ಲಿ ವ್ಯತ್ಯಾಸ ಕೊಟ್ಟನಂದ್ರೆ ಅನುಪಾತ ಡಿಫ್ರೆನ್ಸ್ ರೀ. 5 ಒಳಗ 1 ಕಳೆದ್ರೆ ಎಷ್ಟ್ರಿ 4 ಬರುತ್ತೆ. 4 ಒಂದಲೇ 4 ರೀ, 4 5 20. ಹಾಗಾದ್ರೆ ಎಕ್ಸ್ ದ ಬೆಲೆ ಎಷ್ಟು ಬರುತ್ತೆ ಹೇಳಿ ಸರ 5 ಬರುತ್ತದೆ. ಹಾಗಾದ್ರೆ ಇವ್ ಎರಡಕ್ಕ ಏನ್ ಮಾಡ್ಬೇಕ್ರಿ ಇಂಟು 5 ಮಾಡಬೇಕು. 5 5 ಎಷ್ಟ್ರಿ 25, 5 1 ಎಷ್ಟ್ರಿ 5, 5 5 25, 5 1 ಎಷ್ಟ್ರಿ 5. ಇದು 25 ಮತ್ತು 5 ಎಷ್ಟು ವರ್ಷದ ಹಿಂದಿನ ವಯಸ್ಸು ಹೇಳಿವ್ರೆ 5 ವರ್ಷದ ಹಿಂದಿನ ವಯಸ್ಸು. 5 ವರ್ಷದ ಹಿಂದಿನ ವಯಸ್ಸು ಎಷ್ಟಿತ್ತು ಹೇಳಿವ್ರೆ 25, 5. ನನಗ ಈಗಿನ ವಯಸ್ಸು ಬೇಕು ಇವರೇ. 5 ವರ್ಷದ ಹಿಂದೆ 25 ಆದ್ರೆ ಈಗಿನ ವಯಸ್ಸು ಅಂದ್ರೆ 5 ವರ್ಷದವ್ರೆ. 25ಕ್ಕೆ 5 ಕೂಡಿಸಿದ್ರೆ ಎಷ್ಟ್ರಿ 30. ಇದನ್ನು ಈಗಿಂದ ಬೇಕಾದ್ರೆ 5ಕ್ಕೆ 5 ಕೂಡಿಸಿದ್ರೆ ಎಷ್ಟ್ರಿ 10. 30 ಮತ್ತು 10 ಏನಾಗುತ್ತೆ ಹೇಳಿದ್ರೆ ಇದು ಸರಿಯಾದಂತ ಉತ್ತರ. ಅವರ ಈಗಿನ ವಯಸ್ಸುಗಳು ಕ್ರಮವಾಗಿ ಎಷ್ಟ್ರಿ 30, 10. ಹಾಗಾದ್ರೆ ಆಪ್ಷನ್ ಯಾವ್ದು ಬರುತ್ತೆ ಹೇಳಿ ಸರ ಎ ಸರಿಯಾದಂತ ಉತ್ತರ. ಓಕೆ, ಸ್ವಲ್ಪ ಕರೆಕ್ಟ್ ಆಗಿ ನೋಡುವ್ರೆ. ಇಲ್ಲಿ ನೋಡ್ರಿ ಎಷ್ಟು ಲಾಜಿಕ್ ಕ್ವಶನ್ ಅದ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇವ್ರೆ. ಇಲ್ಲಿ ಏನ್ ಕೇಳ್ತಾ ನೋಡ್ರೆ ಎಯ ವಯಸ್ಸು ಅವನ ಪತ್ನಿಯ ವಯಸ್ಸಿಗಿಂತ 1 ಸಂಖ್ಯೆಯ ವರ್ಗದಷ್ಟು ಹೆಚ್ಚಾಗಿದ್ದು. ಓಕೆ, ಇಲ್ಲಿ ನೋಡವ್ರೆ ಏನ ವಯಸ್ಸು ಎಯ ವಯಸ್ಸು ಅವನ ಪತ್ನಿ ಅಂದ್ರೆ ಹೆಂಡತಿ. ಎ ಗಂಡ, ಆ ಗಂಡಗ ಒಬ್ಬಕ್ಕೆ ಹೇಳ್ತಿರ್ತಾಳ್ರಿ. ಎಯ ವಯಸ್ಸು ಅವನ ಪತ್ನಿಯ ವಯಸ್ಸಿಗಿಂತ 1 ಸಂಖ್ಯೆಯ ವರ್ಗದಷ್ಟು ಹೆಚ್ಚಾಗಿದ್ದು ಈ ಸಂಖ್ಯೆಯ ಘನವು ಎಯ ವಯಸ್ಸಿನಷ್ಟಾಗಿರುತ್ತದೆ. ಏನು ವರ್ಗ ಸಂಖ್ಯೆ ಬರ್ತಲ್ರಿ ಅದರದ ಘನ ಏನಾಗಿರ್ಬೇಕು ಎಯ ವಯಸ್ಸಿನಷ್ಟಾಗಿರ್ಬೇಕು. ಮತ್ತು ಎಯ ಪತ್ನಿಯ ವಯಸ್ಸು ಆ ಸಂಖ್ಯೆಯ 6 ಪಟ್ಟು ಇದ್ದರೆ, ಆ ಎ 2 ಪಟ್ಟು ಇದ್ದರೆ ಎಯ ವಯಸ್ಸು ಮತ್ತು ಅವನ ಪತ್ನಿಯ ವಯಸ್ಸು. ಇಲ್ಲಿ ಒಂದ್ ಸ್ವಲ್ಪ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗಿದ್ರೆ ಏನಾಗ್ಬೇಕಾಯ್ತ್ರಿ ಇಲ್ಲಿ ಎಯ ವಯಸ್ಸು ಮತ್ತು ಅವನ ಪತ್ನಿಯ ವಯಸ್ಸು ಕ್ರಮವಾಗಿ ಎಷ್ಟು ಅಂತ ಹೇಳಿ ಪ್ರಶ್ನೆ ಕೇಳ್ತಾಂಡ್ರೆ ಇದು ಆಪ್ಷನ್ಸ್ ತ್ರೂ ಹೋದ್ರೆ ಒಂದೇ ಗಜ್ಜಿಗೆ ಆನ್ಸರ್ ಸಿಗುತ್ತೆ. ಆಪ್ಷನ್ ಎ ತೊಗೊಂಡೇವ ತಿಳ್ಕೊರ್ವ್ರ. ಆಪ್ಷನ್ ಎ ಏನ್ ಕೊಟ್ಟಾನ್ರಿ ಏನ ವಯಸ್ಸು 27, ಅವನ ಹೆಂಡತಿಯ ವಯಸ್ಸು 18 ತೊಗೊಂಡೇವ ತಿಳ್ಕೊರ್ವ್ರ. ಏನ ವಯಸ್ಸು 27, ಅವನ ಹೆಂಡತಿಯ ವಯಸ್ಸು 18. ಹಾಗಾದ್ರೆ ಇದ್ರದ್ದು ಡಿಫ್ರೆನ್ಸ್ ತೋರಿವ್ರೆ. ಡಿಫ್ರೆನ್ಸ್ ಎಷ್ಟು ಬರ್ತರಿ 9. ಈ 9 ಅಂದ್ರ ಈ 9 ಯಾವುದೋ ಒಂದು ಸಂಖ್ಯೆದ ವರ್ಗ ಆಗಿರ್ಬೇಕು. ಹಾಗಾದ್ರೆ 9 ಯಾವ ಸಂಖ್ಯೆದ ವರ್ಗ ಹೇಳಿವ್ರೆ 3 ಸಂಖ್ಯೆಯ ವರ್ಗ. ನೋಡುವ್ರೆ 3ರದ್ದು ವರ್ಗ ಎಷ್ಟ್ರಿ 9. ಎಷ್ಟು ಸಿಂಪಲ್ ಅದ ನೋಡುವ್ರೆ. ಏನ್ರಿ ಏನ ವಯಸ್ಸು 27, ಅವನ ಹೆಂಡತಿಯ ವಯಸ್ಸು 18 ತೊಗೊಂಡೇವಂದ್ರೆ ಅವ್ರಿಬ್ಬರದು ವಯಸ್ಸಿನ ಅಂತರ ಏನಿರ್ಬೇಕ್ರಿ ಯಾವುದೋ ಒಂದು ಸಂಖ್ಯೆಯ ವರ್ಗದಷ್ಟು ಇರಬೇಕು. ಇದು ಡಿಫ್ರೆನ್ಸ್ 9 ಬತ್ತಂದ್ರೆ ಇದು 9 ಎದರದ್ದು ವರ್ಗ ಆಗಿರುತ್ತೆ ಹೇಳಿವ್ರೆ 3ರ ವರ್ಗ. ನೆಕ್ಸ್ಟ್ ಏನ್ ಹೇಳ್ತಾನ ನೋಡುವ್ರೆ, ನೆಕ್ಸ್ಟ್ ಏನ್ ಹೇಳ್ತಾನಂದ್ರೆ
ಏನ ವಯಸ್ಸು ಇದು ಏನು ಸಂಖ್ಯೆ ಕಂಡು ಹಿಡಿದಿರ್ತೀವಲ್ರಿ 3 ಇದ್ರದ್ದು ಘನ ಏನಾಗಿರ್ಬೇಕು 27 ಇದ್ರದ್ದು ಘನ ಏನ್ರಿ ಏನ ವಯಸ್ಸಾಗಿರ್ಬೇಕು. ಹಾಗಾದ್ರೆ 3ರದ್ದು ಘನ 3ರದ್ದು ಕ್ಯೂಬ್ ಮಾಡ್ರಿ 27 ಏನ ವಯಸ್ಸು ಸಿಗುತ್ತೆ. ಹಾಗಾದ್ರೆ ಇದೇ ಸಂಖ್ಯೆಯ ಎಷ್ಟು ಪಟ್ಟು ಹೇಳಿ ಗುರುಜಿ 6ರಷ್ಟು ತನ್ನ ಹೆಂಡತಿಯ ವಯಸ್ಸು. ಹಾಗಾದ್ರೆ 3 × 6 ಮಾಡ್ರಿ ಹೆಂಡತಿಯ ವಯಸ್ಸು. ಹಾಗಾದ್ರೆ 2 ಪ್ಯಾಟರ್ನ್ ಕರೆಕ್ಟ್ ಆಗತ್ರಿ. ಹಾಗಾದ್ರೆ ಏನು ಮಾಡಕ್ ಹೋಗ್ಬೇಡವ್ರೆ, ಆಪ್ಷನ್ ಎ ಸರಿಯಾದಂತ ಉತ್ತರ. ಎಷ್ಟು ಸಿಂಪಲ್ ಅದ ನೋಡ್ರಿ, ಬಹಳ ಲಾಜಿಕ್ ಕ್ವಶನ್ ಇವ್ರೆ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಸರ, ಜಸ್ಟ್ ಪ್ರಶ್ನೆ ಇಲ್ಲಿ ನೋಡ್ರಿ ಎಷ್ಟು ಲಾಜಿಕ್ ಕೊಟ್ಟ ನೋಡ್ರಿ ಗುರುಜಿ. ವೆರಿ ವೆರಿ ಸಿಂಪಲ್ ಇದಿರ್ತಾರೆ. ಎ ಯು ಬಿ ಯ 3/2 ಎ ಯು ಬಿ ಯ 3/2 ಎ ಯು ಬಿ ಯ 3/2 ಅದೇ ರೀತಿ ಬಿ ಯು ಸಿ ಯ 1/3 ಹಾಗಾದ್ರೆ 3 ಜನರ ಸರಾಸರಿ ವಯಸ್ಸು 22 3 ಮಂದಿ ಅಲ್ಲರಿ. ನನಗ ಮೊತ್ತ ಬೇಕಾದ್ರೆ 22 3 ಎಷ್ಟ್ರಿ 66. ಹಾಗಾದ್ರೆ ಏನ ವಯಸ್ಸು ಎಷ್ಟು ಅಂತ ಕೇಳ್ತಾನ್ರಿ. ಹಾಗಾದ್ರೆ ಏನ್ ಕೇಳ್ತಾನೆ ಹೇಳವ್ರೆ, ಏನ ವಯಸ್ಸು ಎಷ್ಟು ಬರುತ್ತದೆ. ಮೊದಲು ನಾವ್ ಏನ್ ಮಾಡ್ಕೋಬೇಕ್ರಿ, ಅನುಪಾತ ಇವ್ರೆ ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ಒಂದು ಚಾಪ್ಟರ್ ಬರ್ತಿರವ್ರೆ. ಅದ್ರ ಬಗ್ಗೆ ನಾ ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ಇನ್ನು ಡೆಪ್ತ್ ಆಗಿ ಸುಮಾರು 20-25 ಮಾಡಲ್ ನಿಮಗೆ ಹೇಳ್ಕೊಡ್ತಿರ್ತೀನಿ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ನೋಡವ್ರೆ, ನನಗ ಎ ಮತ್ತು ಬಿ ಮತ್ತು ಸಿ ದ ಅನುಪಾತ ಹ್ಯಾಕ್ ಕಂಡು ಹಿಡಿಬೇಕಂದ್ರೆ ಇಲ್ಲಿ ನೋಡವ್ರೆ, ಎದ ಬೆಲೆ 3, ಬಿದ ಬೆಲೆ 2, ಬಿದ ಬೆಲೆ 1, ಸಿದ ಬೆಲೆ 3. ಹಾಗಾದ್ರೆ ಇದು ನಾ ಹೆಂಗ್ ಬರೀತು ನೋಡ್ರಿ, ಎ ಅನುಪಾತ ಬಿ ಅಂದ್ರ ನಾ ಹೆಂಗ್ ಬರಿಬಹುದ್ರಿ, 3 ಅನುಪಾತ ಎಷ್ಟ್ರಿ 2. ಅದೇ ರೀತಿ ಬಿ ಅನುಪಾತ ಸಿ ಅಂದ್ರೆ ಹೆಂಗ್ ಬರಿಬೇಕ್ರಿ, 1 ಅನುಪಾತ ಎಷ್ಟ್ರಿ 3. ಬಟ್ ನನಗೇನ್ರಿ ಎ ಅನುಪಾತ ಬಿ ಅನುಪಾತ ಸಿ, ಎ ಅನುಪಾತ ಬಿ ಅಂದ್ರೆ ಎಷ್ಟ ಅದರಿ 3 ಅನುಪಾತ 2, ಬಿ ಅನುಪಾತ ಸಿ ಅಂದ್ರೆ ಎಷ್ಟ ಅದರಿ 1 ಅನುಪಾತ 3. ಹಾಗಾದ್ರೆ ಇವ್ರೆ ಇಲ್ಲಿ 2 ಅಂದ್ರೆ ಇಲ್ಲಿನೂ ಏನ್ ಮಾಡ್ಬೇಕ್ರಿ 2, ಇಲ್ಲಿ 1 ಅಂದ್ರೆ ಇಲ್ಲಿನೂ ಏನ್ ಮಾಡ್ಬೇಕ್ರಿ 1. ಓಕೆ, ಈ ರೀತಿ ನಾನ್ ನಿಮಗೆ ಅನುಪಾತ ಸಮಾನುಪಾತದಾಗ ಹೇಳ್ತೀನಿ ಡಿಟೇಲ್ ಆಗಿರಿ. ಹಾಗಾದ್ರೆ ಇಲ್ಲಿ ನೋಡವ್ರೆ ಎ ಬಿ ಸಿ ದ ಅನುಪಾತ ಕಂಡುಹಿಡಿಬೇಕು. ಎ ಅನುಪಾತ ಬಿ ಅಂದ್ರೆ ಹೆಂಗ್ರಿ 3 ಅನುಪಾತ 2, ಬಿ ಅನುಪಾತ ಸಿ ಅಂದ್ರೆ ಎಷ್ಟ್ರಿ 1 ಅನುಪಾತ 3. ಇಲ್ಲಿ 2 ಇತ್ತಂದ್ರೆ ಇಲ್ಲಿನೂ 2, ಇಲ್ಲಿ 1 ಇದ್ದಾರೆ ಇಲ್ಲಿನೂ 1. ಹಾಗಾದ್ರೆ ನೆಕ್ಸ್ಟ್ ನೋಡವ್ರೆ 3 1 3 2 1 2 ರೀ 2 3 ಎಷ್ಟ್ರಿ 6. ಹಾಗಾದ್ರೆ 3 ಮಂದಿದು ಅನುಪಾತ ಸಿಕ್ತ್ರಿ. ಎ ಅನುಪಾತ ಬಿ ಅನುಪಾತ ಸಿ 3 ಅನುಪಾತ 2 ಅನುಪಾತ 6. ಹಾಗಾದ್ರೆ ಮೊತ್ತ ಎಷ್ಟು ಬಂದದ್ರಿ 66. ನನಗ ಏನ ವಯಸ್ಸು ಕೇಳನ್ರಿ, ಎಕ್ಸ್ ಬೆಲೆ ಕಂಡು ಹಿಡಿಬೇಕ್ರಿ. 6 2 8 8 3 ಎಷ್ಟ್ರಿ 11, 11 1 11 ರೀ 11 6 66. ಎಕ್ಸ್ ಬೆಲೆ ಎಷ್ಟು ಬರ್ತದೆ ಹೇಳಿ ಗುರುಜಿ 6. ನನಗ ಏದ ವಯಸ್ಸು ಕೇಳನಂದ್ರೆ ಏದ ಭಾಗ ಎಷ್ಟದರಿ 3 ಇಂಟು ಎಕ್ಸ್ ಬೆಲೆ ಎಷ್ಟ್ರಿ 6, 6 3 ಎಷ್ಟ್ರಿ 18. ಆಯ್ಕೆ ಯಾವ್ದು ಬರ್ತ್ರಿ, ಬಿ ಸರಿಯಾದಂತ ಉತ್ತರ. ಓಕೆ, ಜಸ್ಟ್ ನೋಡ್ರಿ ಬಹಳ ಸಿಂಪಲ್ ಇದಿರ್ತಾರೆ. ಇಲ್ಲಿ ನೋಡವ್ರೆ ಎಷ್ಟು ಸಿಂಪಲ್ ಅದ ನೋಡ್ರಿ. ಇಲ್ಲಿ ನೋಡ್ರಿ ಲಾಜಿಕ್ ಕ್ವಶನ್ ಜಸ್ಟ್ ನೋಡಿದ್ರೆ ಆನ್ಸರ್. ಪ್ರವೀಣ್ ಮತ್ತು ಜಾಧವ್ ಅವರ ಈಗಿನ ವಯಸ್ಸಿನ ವ್ಯತ್ಯಾಸ ಎಷ್ಟದರಿ 4 ವರ್ಷ. ಏನ್ರಿ, ಪ್ರವೀಣ್ ಮತ್ತು ಜಾಧವ್ ಅವರ ಈಗಿನ ವಯಸ್ಸಿನ ವ್ಯತ್ಯಾಸ 4 ವರ್ಷ. ಇಲ್ಲಿ ನೋಡವ್ರೆ 5 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು 9 ಅನುಪಾತ 8 ಆಗುತ್ತದೆ. 5 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು 9 ಅನುಪಾತ 8 ಆಗುತ್ತದೆ. ಹಾಗಾದ್ರೆ ಪ್ರವೀಣನ ಈಗಿನ ವಯಸ್ಸು ಎಷ್ಟು? ಹಾಗಾದ್ರೆ ಯಾರ್ದು ಈಗಿನ ವಯಸ್ಸ್ರಿ, ಪ್ರವೀಣನ ಈಗಿನ ವಯಸ್ಸು. ಹಾಗಾದ್ರೆ ಆಪ್ಷನ್ ದೊಳಗ ಕೊಟ್ಟಿದ್ದೆಲ್ಲ ಯಾರ್ದು ವಯಸ್ಸು ಹೇಳ್ರಿವ್ರೆ, ಪ್ರವೀಣನ ಈಗಿನ ವಯಸ್ಸು. ನೋಡ್ರಿ ಆಪ್ಷನ್ ದೊಳಗ ಕೊಟ್ಟಿದ್ದೆಲ್ಲ ಯಾರ್ದು ವಯಸ್ಸು ಹೇಳ್ರಿ ಸರ, ಪ್ರವೀಣನ ಈಗಿನ ವಯಸ್ಸು. ಓಕೆನಾ, ಜಸ್ಟ್ ನೋಡವ್ರೆ ಇದು ಎಲ್ಲಾ ಯಾರ್ದು ವಯಸ್ಸ್ರಿ, ಪ್ರವೀಣನ ಈಗಿನ ವಯಸ್ಸು. ಬಟ್ ಇಲ್ಲಿ ಅಬ್ಸರ್ವೇಷನ್ ಮಾಡವ್ರೆ ಪ್ರವೀಣಂದು ಈಗಿಂದ ಅನುಪಾತ ಗೊತ್ತಿಲ್ರಿ. ಬಟ್ ಯಾವಾಗಿಂದ ಅನುಪಾತ ಗೊತ್ತದ ಅಂದ್ರೆ ಪ್ರವೀಣಂದು 5 ವರ್ಷದ ನಂತರ ಪ್ರವೀಣನ ಅನುಪಾತ 9 ಆಗುತ್ತದೆ. ಹಾಗಾದ್ರೆ ಇವಕ್ಕೆಲ್ಲ ನಾವ್ ಏನ್ ಮಾಡ್ಬೇಕ್ರಿ, 5 ವರ್ಷದ ನಂತರ ಅಂದ್ರೆ 5 ಕೂಡಿಸ್ಬೇಕು. ಈಗ 32ಕ್ಕೆ 5 ಕೂಡಿಸ್ರಿ 37 ಆಗುತ್ತೆ. 31ಕ್ಕೆ 5 ಕೂಡಿಸ್ರಿ 36 ಆಗುತ್ತೆ. 24ಕ್ಕೆ 5 ಕೂಡಿಸ್ರಿ 29 ಆಗುತ್ತೆ. 28ಕ್ಕೆ 5 ಕೂಡಿಸ್ರಿ 33 ಆಗುತ್ತೆ. ಬಟ್ 5 ವರ್ಷದ ನಂತರ ಈಗ ಪ್ರವೀಣಿಂದ ಅನುಪಾತ ಎಷ್ಟದರಿ 9. ಅವಾಗ 9ರ ಮಧ್ಯ ಯಾವ್ದು ಪರ್ಫೆಕ್ಟ್ ಆಗಿ ಡಿವೈಡ್ ಆಗತ್ತಲ್ರಿ, ಅದೇ ಆನ್ಸರ್ ಆಗುತ್ತೆ. ಹಾಗಾದ್ರೆ ಯಾವುದೇ ಒಂದು ಸಂಖ್ಯೆ 9ರ ಮಧ್ಯ ಪರ್ಫೆಕ್ಟ್ ಆಗಿ ಡಿವೈಡ್ ಆಗುತ್ತಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ, ಡಿಜಿಟಲ್ ಸಮ್ ಮಾಡ್ಬೇಕ್ರಿ. ಓಕೆ, ಡಿಜಿಟಲ್ ಸಮ್ ಅಂದ್ರೆ ಎಲ್ಲಾ ಡಿಜಿಟ್ ಕೂಡಿಸ್ರಿ ಮೊತ್ತ 9ರ ಮಧ್ಯ ಹೋಯ್ತಂದ್ರ
ಬೆಕ್ಕದಂತ ದೊಡ್ಡ ಸಂಖ್ಯೆ ಇರ್ಲಕ್ರಿ 9 ಡಿವೈಡ್ ಆಗತ್ತ. 3 + 7 ಎಷ್ಟ್ರಿ 10, 9 ಮಗ್ಯ ಹೋಗಲ್ರಿ. 3 + 6 9, 9 ಮಗ್ಯ ಹೋಗುತ್ತೆ. 2 + 9 11, 9 ಮಗ್ಯ ಹೋಗಲ್ರಿ. 3 3 6 9 ಮಗ್ಯ ಹೋಗಲ್ಲ. ಒನ್ಲಿ ಯಾವ್ದು ಹೋಗುತ್ತೆ ಹೇಳಿ ಗುರುಜಿ? ಬಿ ಸರಿಯಾದಂತ ಉತ್ತರ 31. ಇದು ಸರಿಯಾದಂತ ಉತ್ತರ. ಎಷ್ಟು ಸಿಂಪಲ್ ಅದ ನೋಡಿ ಸರ್. ಫ್ರಾಕ್ಷನ್ ಆಫ್ ಸೆಕೆಂಡ್ ದಾಗ ನೀವು ಆನ್ಸರ್ ಮಾಡಬಹುದ್ರಿ. ಇಲ್ಲಿ ನೋಡವ್ರೆ ಹೇಳಿಕೆ ರೂಪದಾಗ ನಮಗ್ ಪ್ರಶ್ನೆ ಕೇಳ್ತಾಂಡವ್ರೆ. ಹೇಳಿಕೆ ರೂಪದಾಗ ಏನ್ ಕೇಳ ನೋಡವ್ರೆ? ಮನಿಷಾಳ, ಓಕೆ ಮನಿಷಾ ಅಲ್ರಿ, ಇದು ನೀ ಆಗ್ಬೇಕ್ರಿ. ಮನಿಷಾಳ ವಯಸ್ಸು ಎಷ್ಟು? ಮನಿಷಾಳ ವಯಸ್ಸು ಎಷ್ಟು? ಹೇಳಿಕೆ ರೂಪದಾಗ ಕೊಟ್ಟಾನ್ರಿ. ಮನಿಷಾಳ ವಯಸ್ಸು ಎಷ್ಟು ಅಂದ್ರ ಒಂದೇದ ಹೇಳಿಕೆ ಏನ್ ಹೇಳ್ತಾ ನೋಡ್ರಿ, ಮನುಷ್ಯಾಳು ನೀ ಆಗ್ಬೇಕ್ರಿ. ಮನುಷ್ಯಾಳು ತನ್ನ ತಂದೆಗಿಂತ 24 ವರ್ಷ ಚಿಕ್ಕವಳು. ತಂದಿ ಮತ್ತು ಮಗಳದ ಅನುಪಾತ ಕೊಟ್ಟಾನ್ರವ್ರೆ. ತಂದಿ ಮತ್ತು ಮಗಳದ ಅನುಪಾತ, ಇದು ಡಿಫ್ರೆನ್ಸ್, ವಯಸ್ಸಿನ ಅಂತರ ಎಷ್ಟದ ರೀ? 24 ವರ್ಷ ಚಿಕ್ಕವಳು. ಹೇಳಿಕೆ 2 ಏನ್ ಕೊಟ್ಟ ನೋಡ್ರಿ, 5 ವರ್ಷದ ನಂತರ ಮನುಷ್ಯ ಮತ್ತು ಅವಳ ತಾಯಿಯ ವಯಸ್ಸಿನ ಅನುಪಾತ. ನೋಡ್ರಿ, ಮನುಷ್ಯ ಮತ್ತು ಅವಳ ತಾಯಿ ಇಲ್ಲಿ ಏನಾಗ್ಬೇಕಾಗಿತ್ರಿ? ತಂದೆ ಆಗ್ಬೇಕಾಗಿರಿ. ತಂದೆಯ ವಯಸ್ಸಿನ ಅನುಪಾತ ಅಂದ್ರೆ ಇಲ್ಲಿ ತಂದಿ ಕೊಟ್ಟನಂದ್ರೆ ಇಲ್ಲಿನೂ ತಂದ್ರಿ ಏನ್ರಿ? ಮನುಷ್ಯ ಮತ್ತು ಅವಳ ತಂದೆಯ ವಯಸ್ಸಿನ ಅನುಪಾತ 3:5. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಪ್ರಶ್ನೆಗೆ ತಕ್ಕಂತೆ ಸರಿಯಾಗಿವೆ? ನೋಡವ್ರೆ ಇಲ್ಲಿ ಜಸ್ಟ್ ಅಬ್ಸರ್ವೇಷನ್ ಮಾಡ್ರಿ. ಮನುಷ್ಯ ಮತ್ತು ಅವಳ ತಂದೆಯ ವಯಸ್ಸಿನ ಡಿಫರೆನ್ಸ್ ಎಷ್ಟದ ರೀ? 24 ವರ್ಷ. ಹಾಗಾದ್ರೆ ಇಲ್ಲಿ ಎರಡನೇದು ಹೇಳಿಕೆ ಏನಂತಂದ್ರಿ? 5 ವರ್ಷದ ನಂತರ. ನೋಡವ್ರೆ 5 ವರ್ಷದ ನಂತರ ಮನುಷ್ಯ ಮತ್ತು ಅವಳ ತಂದೆ ಫಾದರ್ ಎಷ್ಟ್ರಿ? ವಯಸ್ಸಿನ ಅನುಪಾತ ಎಷ್ಟದ ರೀ? 3:5. ಇಲ್ಲಿ ಡಿಫ್ರೆನ್ಸ್ ಕೊಟ್ಟನವ್ರೆ. ಡಿಫ್ರೆನ್ಸ್ ಕೊಟ್ಟನಂದ್ರ 5 ಒಳಗ 3 ಕಳೆದ್ರೆ ಎಷ್ಟ್ರಿ? 2. 2 ಒಂದ್ಲೇ ರೀ, 2 12 ರೀ. ಎಕ್ಸ್ ಬೆಲೆ ಎಷ್ಟ್ರಿ? 12. ಹಾಗಾದ್ರೆ ನೋಡವ್ರೆ ಈಗ ಮನುಷ್ಯನ ವಯಸ್ಸು 12 3 ಎಷ್ಟ್ರಿ? 36. ಹಾಗಾದ್ರೆ ಇದು 36. ಮನುಷ್ಯಂದು ಯಾವಾಗಿನ ವಯಸ್ಸ್ರಿ? 5 ವರ್ಷದ ನಂತರ ವಯಸ್ಸು. ಹಾಗಾದ್ರೆ ನೋಡ್ರೆ 5 ವರ್ಷದ ನಂತರ ವಯಸ್ಸು 36 ಆದ್ರೆ ಮನುಷ್ಯಾಳ ಈಗಿನ ವಯಸ್ಸು ಬೇಕಾದ್ರೆ ಏನ್ ಮಾಡ್ಬೇಕ್ರಿ? 5 ಮೈನಸ್ ಮಾಡಿದ್ರೆ ಎಷ್ಟು ಬರ್ತ್ರಿ? 31. ಹಾಗಾದ್ರೆ ಮನುಷ್ಯಾಳ ವಯಸ್ಸು 31 ಕಂಡು ಹಿಡಿದೆವು. ಯಾವಾಗ ಕಂಡು ಹಿಡಿದೇವಪ್ಪ ಅಂದ್ರೆ ನನಗ ಹೇಳಿಕೆ ಏನಾಗಿರ್ಬೇಕ್ರಿ? ಹೇಳಿಕೆ 1 ಮತ್ತು 2 ಕೊಟ್ಟಾಗ ಮಾತ್ರ ನಾವ್ ಏನ್ ಮಾಡ್ಬೋದ್ರಿ? ಮನುಷ್ಯಾಳ ವಯಸ್ಸನ್ನು ಕಂಡು ಹಿಡಿಯಬಹುದು. ಅದಕ್ಕೋಸ್ಕರ ಏನ್ರಿವ್ರೆ ಇಲ್ಲಿ ಈ ಪ್ರಶ್ನೆಗೆ ನೋಡ್ರಿ ಒಂದೇದ ಆಯ್ಕೆ ಏನ್ ಕೊಡನ್ರಿ? ಪ್ರಶ್ನೆಗೆ ಹೇಳಿಕೆ 1 ಮಾತ್ರ ಸಾಕಾಗುತ್ತದೆ, 1 ಸಾಕಾಗಲ್ರಿ. ಪ್ರಶ್ನೆಗೆ ಹೇಳಿಕೆ 2 ಮಾತ್ರ ಸಾಕಾಗುತ್ತದೆ, 2 ಸಾಕಾಗಲ್ರಿ. ಪ್ರಶ್ನೆಗೆ ಹೇಳಿಕೆ 1 ಮತ್ತು 2 ಸಾಕಾಗುತ್ತದೆ. ಆಪ್ಷನ್ ಸಿ ಸರಿಯಾದಂತ ಉತ್ತರ. ಡಿ ಏನ್ ಕೊಡನ್ರಿ? ಪ್ರಶ್ನೆಗೆ ಹೇಳಿಕೆ 1 ಮತ್ತು 2 ಸಾಕಾಗುವುದಿಲ್ಲ ಅಂತ ಕೊಟ್ಟಾನ್ರಿ. ಇಲ್ಲ, ಸಾಕಾಗುತ್ತಿರವ್ರೆ ಒನ್ಲಿ ಸಿ, ದಟ್ ಈಸ್ ಅವರ್ ಆನ್ಸರ್. ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ಕೊಟ್ಟನಲ್ರಿ ಅದಕ್ಕೆ ತಕ್ಕಂಗ ನಾವ್ ಏನ್ ಮಾಡ್ಬೇಕಂದ್ರ ನೀಟಾಗಿ ಏನ್ ಮಾಡ್ಬೇಕ್ರಿ? ಪ್ರಶ್ನೆಗಳನ್ನು ಏನ್ ಮಾಡ್ಕೋಬೇಕ್ರಿ? ಅರ್ಥ ಮಾಡ್ಕೋಬೇಕ್ರಿ. ಇಲ್ಲಿ ಜಸ್ಟ್ ನೋಡ್ರಿ ಏನ್ ಕೊಟ್ಟ ನೋಡ್ರಿ. ಒಬ್ಬ ತಂದೆಯು ತನ್ನ ಮಗನಿಗೆ ಹೇಳುತ್ತಾನೆ, ನೀನು ಜನಿಸಿದಾಗ ನನ್ನ ವಯಸ್ಸು ನಿನ್ನ ಈಗಿನ ವಯಸ್ಸಿಗಿಂತ 5 ವರ್ಷ ಹೆಚ್ಚು ಇತ್ತು. ತಂದೆಯ ಈಗಿನ ವಯಸ್ಸು 39 ಆದರೆ 5 ವರ್ಷದ ಹಿಂದೆ ಮಗನ ವಯಸ್ಸು ಎಷ್ಟು? ಈಕ್ವೇಶನ್ ಫಾರ್ಮ್ ದಾಗ ಮಾಡ್ಕೋಬೇಕ್ರಿ. ಬಹಳ ಸಿಂಪಲ್ ಇದ್ದಿರ್ತಾರ ಗುರುಜಿ. ಇಲ್ಲಿ ನೋಡ್ರಿ ಏನ್ ಹೇಳ್ತಾನ್ರಿ? ಒಬ್ಬ ತಂದೆ ತನ್ನ ಮಗನಿಗೆ ಹೇಳ್ತಾನ್ರಿ. ಏನ್ ಹೇಳ್ತಾನಂದ್ರೆ, ನೀನು ಜನಿಸಿದಾಗ ನನ್ನ ವಯಸ್ಸು ನಿನ್ನ ಈಗಿನ ವಯಸ್ಸಿಗಿಂತ ಎಷ್ಟು ವರ್ಷ ಜಾಸ್ತಿ ರೀ? 5 ವರ್ಷ ಹೆಚ್ಚು ಇತ್ತು. ತಂದೆಯ ಈಗಿನ ವಯಸ್ಸು 39 ಆದರೆ 5 ವರ್ಷದ ಹಿಂದೆ ಮಗನ ವಯಸ್ಸು ಎಷ್ಟು? ಮಗನ ವಯಸ್ಸು ಏನ ತಿಳ್ಕೊಳಮ್ರಿ? ಎಕ್ಸ್ ತಿಳ್ಕೊಳಮ್ರಿ ಅವ್ರ. ಹಾಗಾದ್ರೆ ತಂದಿದ್ ಎಷ್ಟದ ಈಗ? 39. ಮಗನ ನಾವು ಎಕ್ಸ್ ತಿಳ್ಕೊಂಡೇವಪ್ಪ ಅಂದ್ರೆ ಇಜ್ಕಲ್ಟ್. ಹಾಗಾದ್ರೆ ಮಗ ಹುಟ್ಟೋತಿಗೆ ಅವ್ರ ಅಪ್ಪನ ವಯಸ್ಸು ಏನ್ರಿ? ಈಗ ಮಗನಿಗೆ ಎಷ್ಟು ವಯಸ್ಸು ಇರ್ತಾವಲ್ರಿ ಅದಕ್ಕಿಂತ ಎಷ್ಟು ಹೆಚ್ಚಿಗ್ರಿ? 5 ವರ್ಷ ಏನಂತಾನ್ರಿ? ಹೆಚ್ಚು ಅಂತಂದ್ರಿ. ಅದಕ್ಕೋಸ್ಕರ ಇದು ಸಿಂಪ್ಲಿಫಿಕೇಶನ್ ಮಾಡ್ಬೇಕಾದ್ರ 39 + 5 ಈ ಕಡೆ ತೋರಿ -5 -x ಈ ಕಡೆ ತೋರಿವ್ರೆ ಏನಾಗತ್ರಿ? +x ಆಗತ್ರಿ. ಹಾಗಾದ್ರೆ 39 5 ತೆಗೆದ್ರೆ ಎಷ್ಟ್ರಿ? 34 ಬರುತ್ತೆ. x + x ಏನ್ರಿ? 2x. 2 ಒಂದ್ಲೇ ರೀ, 2 17. ಹಾಗಾದ್ರೆ x ಬೆಲೆ ಎಷ್ಟ್ರಿ? 17. ಇದು x ಅಂದ್ರೆ ಯಾರ ವಯಸ್ಸ್ರಿ? ಮಗನ ಈಗಿನ ವಯಸ್ಸು. ಬಟ್ ನನಗ ಪ್ರಶ್ನೆ ಏನ್ ಕೇಳ್ರಿ? 5 ವರ್ಷದ ಹಿಂದೆ ಮಗನ ವಯಸ್ಸು ಎಷ್ಟು? 5 ವರ್ಷದ ಹಿಂದೆ ಅಂದ್ರೆ ಇದಕ್ಕೆ 5 ಕಳೀರಿ. 17 5 ಕಳೆದ್ರೆ ಎಷ್ಟ್ರಿ? 12. ಹಾಗಾದ್ರೆ 5 ವರ್ಷದ ಹಿಂದೆ ಮಗನ ವಯಸ್ಸು ಎಷ್ಟ್ರಿ? ಆಪ್ಷನ್ ಬಿ ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ? 12 ಸರಿಯಾದಂತ ಉತ್ತರ. ಓಕೆ, ಹಾಗಾದ್ರೆ ನೋಡಿ ಸ್ನೇಹಿತರೆ, ಇವತ್ತಿನ ಅವಧಿಯಲ್ಲಿ ಏನಾಯ್ತು ಅಂದ್ರೆ ಟೋಟಲ್ ಸುಮಾರು ಒಂದು
25 ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದೇವ ಅಂತ ಅನ್ಕೊಂಡಿರ್ತೇನೆ. ನಾಳೆ ನೆಕ್ಸ್ಟ್ ಕ್ಲಾಸ್ ದಲ್ಲಿ ನಾ ಏನ್ ಮಾಡ್ತೇನೆ ಅಂದ್ರೆ ಬೇರೆ ಚಾಪ್ಟರ್ದೊಂದಿಗೆ ಸುಮಾರು 35 ಪ್ರಶ್ನೆಗಳನ್ನು ಏನ್ ಮಾಡೋಣ ಸ್ನೇಹಿತರೆ, ವಿತಿನ್ 1 ಅವರ್ ದೊಳಗ ಟ್ರಿಕ್ಸ್ ಮುಖಾಂತರ ವೆರೈಟಿ ಬೇರೆ ಬೇರೆ ಪ್ರಶ್ನೆಗಳನ್ನು ಯಾವ ರೀತಿ ಡಿಸ್ಕಸ್ ಮಾಡ್ಬೇಕನ್ನೋದು ನಾ ಮುಂದಿನ ತರಗತಿಗಳಲ್ಲಿ ಏನ್ ಮಾಡ್ತಿರ್ತೀನಿ ಸ್ನೇಹಿತರೆ. ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಏನ್ ಬೇಕಲ್ರಿ ಅದು ವಿತ್ ಹೈ ಲೆವೆಲ್ ಕ್ವಶನ್ ವಿತ್ ಟ್ರಿಕ್ಸ್ ಮುಖಾಂತರ ಹ್ಯಾಂಗ್ ಸಾಲ್ವ್ ಮಾಡ್ಬೇಕನ್ನೋದು ನಿಮಗೆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ತಿಳಿಸ್ತೀನಿ ಸ್ನೇಹಿತರೆ. ಇವತ್ತಿನ ಅವಧಿಯನ್ನು ಏನ್ ಮಾಡೋಣ, ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು. 1 9 ಆಲ್.